ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ಒಂದೆರಡು ಸಂಚಿಕೆಗಳ ಹಿಂದಿನಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯೊಂದರ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ 20ನೆಯ ಪ್ರಶ್ನೆಗೆ ಉತ್ತರವನ್ನು ಸೂಚಿಸಿ ವಿಶ್ಲೇಷಣೆಯನ್ನು ನಿಲ್ಲಿಸಿದ್ದೆ. ಇವತ್ತು 21ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ನೇರವಾಗಿ ನಾವು ಪ್ರಶ್ನೆಗೆ ಬಂದುಬಿಡೋಣ. 21ನೆಯ ಪ್ರಶ್ನೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು ಅಂತ ಕೇಳಿಬಿಟ್ಟು 4 ಆಯ್ಕೆಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ಜಿಪಣತನ, ಅತಿಯಾದ ಪ್ರೀತಿ, ಮಹಾ ಉದಾರಿ, ಸರಿಯಾದ ಹಂಚಿಕೆ. ಈ 4 ಆಯ್ಕೆಗಳನ್ನು ಗಮನಿಸಿದಾಗ ಉತ್ತರ 3 ಮತ್ತು 4ನೆಯ ಉತ್ತರಗಳು ಅಲ್ಲ ಅಂತ ಅನಿಸಿದ್ರು ಕೂಡ ಮೊದಲನೆಯ ಒಂದೆರಡು ಉತ್ತರಗಳೇನಿವೆ ಇವು ಸ್ವಲ್ಪ ಗೊಂದಲವನ್ನು ಉಂಟು ಮಾಡುತ್ತವೆ. ಇಲ್ಲಿ ನಾವು ಗಮನಿಸಬೇಕು, ಅಕ್ಕಿ ಮೇಲೆ ಆಸೆ ಇದೆ, ಅದು ನೆಂಟರ ಮೇಲೆ ಪ್ರೀತಿ ಇದೆ. ಪ್ರೀತಿ ಇದ್ದ ಮೇಲೆ ಒಬ್ಬ ವ್ಯಕ್ತಿ ಏನು ಮಾಡಬೇಕು ಅಂದರೆ ನೆಂಟರಿಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಾಗಿರಬೇಕು. ಆದರೆ ನೆಂಟರ ಮೇಲೆ ಪ್ರೀತಿ ಇದೆ, ಆದರೆ ನೆಂಟರು ಮನೆಗೆ ಬಂದರೆ ಅವರಿಗೆ ಊಟಕ್ಕೆ ಬಡಿಸುವ ವಿಚಾರದಲ್ಲಿ ಅಕ್ಕಿ ಮೇಲೆ, ತನ್ನ ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಮೇಲೆ ಆಸೆ ಇಟ್ಕೊಂಡಿದ್ದಾನೆ. ಅಕ್ಕಿ ಖರ್ಚಾಗಬಾರ್ದು, ಆದರೆ ನೆಂಟರ ಮೇಲೂ ಪ್ರೀತಿ ಇದೆ ಅವನಿಗೆ. ಆದರೆ ತನ್ನ ಮನೆಯಲ್ಲಿರುವಂಥ ವಸ್ತುವನ್ನು ಅವರಿಗೆ ಖರ್ಚು ಮಾಡಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಅಂದರೆ ಅರ್ಥ, ಇಲ್ಲಿ ಪ್ರೀತಿ ಎನ್ನುವ ಪದ ಇದ್ರೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅತಿಯಾದ ಪ್ರೀತಿ ಎನ್ನುವ ಆಯ್ಕೆಯ ಉತ್ತರ ಇದೆಯಲ್ಲ ಎರಡನೇದು, ಇದನ್ನು ಆಯ್ಕೆ ಮಾಡ್ತಾರೆ ಸಹಜವಾಗಿ. ಅದು ಕೂಡ ಯಾಕೆ ಆಗಬಾರ್ದು ಅಂತ ವಾದ ಕೂಡ ಮಾಡ್ತಾರೆ. ಆದರೆ ಈ ಗಾದೆ ಏನು ಹೇಳ್ತಾ ಇದೆ ಅಂದರೆ, ಪ್ರೀತಿ ಎಂಬುದು ಕೇವಲ ನಾಟಕ ಆಗ್ತದೆ ಯಾವಾಗ ಜಿಪಣತನ ಇದ್ದಾಗ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ, ಇದಕ್ಕೆ 21ನೆಯ ಪ್ರಶ್ನೆಗೆ 1 ಅಂದರೆ ಜಿಪಣತನ ಎನ್ನುವುದನ್ನು ಈ ಗಾದೆ ಹೇಳ್ತಾ ಇದೆ. 22ನೆಯ ಪ್ರಶ್ನೆಗೆ ಹೋಗೋಣ. ಇದು ನಮಗೆಲ್ಲ ಗೊತ್ತಿದೆ, ನಮ್ಮ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಯಿಂದ ಬಂದಿರುವ ಕೆಲವು ಪದಗಳ ಜ್ಞಾನದ ಬಗ್ಗೆ ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಅನ್ಯ ದೇಶೀಯ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಕೆಲವೊಮ್ಮೆ ದೇಶೀಯ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಕೆಲವೊಮ್ಮೆ ಆಂಗ್ಲ ಪದವನ್ನು ಕೊಟ್ಟು ಅದರ ಕನ್ನಡದ ನಿಜವಾದ ಅನುವಾದ ರೂಪ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಆ ಥರ ಇಲ್ಲಿಯೂ ಕೂಡ ನಿಮ್ಮ ಈ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು 3-4 ಪ್ರಶ್ನೆಗಳು ಆ ರೀತಿಯಲ್ಲಿವೆ. ಗಮನಿಸೋಣ. 22ನೆಯ ಪ್ರಶ್ನೆ, ಕರ್ಚೀಪ್ ಎಂಬ ಈ ಪದದ ಕನ್ನಡ ರೂಪ. ನಮಗೆಲ್ಲ ಗಮನಿಸಬಹುದು, ಬಳಸ್ತಾ ಇರ್ತೀವಿ. ಇವತ್ತು ಯಾರು ಕೂಡ ನಾವು ಕನ್ನಡ ಅಭಿಮಾನ ಇದ್ದವರು ಕೂಡ ಯಾರು ನಾವು ಕರವಸ್ತ್ರ ಅಂತ ಕರೆಯೋದಿಲ್ಲ, ಹ್ಯಾಂಡ್ ಕರ್ಚೀಪ್ ಅಂತಲೇ ಕರಿತೀವಿ. ಹಾಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದು ಸುಲಭವಾದ ಪ್ರಶ್ನೆ ಆಗಿರುತ್ತದೆ. ಗಮನಿಸೋಣ, ಇದಕ್ಕೇನು ಹೆಚ್ಚಿನ ವಿವರಣೆ ಅಗತ್ಯ ಇಲ್ಲ. ಕರ್ಚೀಪ್ ಎನ್ನುವ ಪದದ ಕನ್ನಡ ರೂಪ ಕರವಸ್ತ್ರ. ಹೌದು, ಇವತ್ತು ಆಡುಮಾತು ಅಥವಾ ಏನು ನಾವು ದಿನನಿತ್ಯದ ಭಾಷೆಯಲ್ಲಿ ಬಳಸ್ತಾ ಇರ್ತೀವಿ, ನಾವೆಲ್ಲರೂ ಕೂಡ ಕರ್ಚೀಪ್ ಅನ್ನೋ ಪದವನ್ನೇ ಬಳಸ್ತೀವಿ. ಯಾರು ಕರವಸ್ತ್ರ ಅಂತ ಬಳಸಲ್ಲ. ಆದರೆ ಯಾರು ಕರ್ಚೀಪ್ ಅಂದರೆ ಪಂಚೆ ಅಂತೂ ಅಲ್ಲ. ಆಮೇಲೆ ಅಲ್ಲೇನು ಕೊಟ್ಟಿದ್ದಾರೆ, ಅಂಗಿ ಅಲ್ಲ. ಮುಂಡಾಸು ಅಂತ ಯಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡು ಬರೀತಾರೆ ಅನ್ನೋ ಗೊತ್ತಿಲ್ಲ. ಮುಂಡಾಸು ಅಂದರೆ ಅದು ತಲೆಗೆ ನಮ್ಮಲ್ಲಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಜಾಸ್ತಿ ಜನ ಅಲ್ಲಿ ಬಳಸ್ತಕ್ಕಂಥದ್ದು ತಲೆಗೆ ಸುತ್ತಿಕೊಳ್ಳುವಂಥ ಪೇಟ ಅಥವಾ ರುಮಾಲು ಏನಿದೆ ಅದನ್ನು ಮುಂಡಾಸು ಅಂತಲೇ ಕರೀತಾರೆ. ನಮಗಿದು ಗೊತ್ತಿದೆ. ಪಂಚೆ ಅಂದರೆ ಬೇರೆನೇ ಆಗ್ತದೆ. ನಾವು ಯಾವುದನ್ನು ಧೋತಿ ಅಂತ ಕರಿತೀವೋ ಅದನ್ನು ಪಂಚೆ ಅಂತ ಕರಿತೀವಿ. ಕರವಸ್ತ್ರ, ಕರ್ಚೀಪ್ ಅಂತ ಬಳಸ್ತೀವಿ. ಹಾಗಾಗಿ 22ನೆಯ ಪ್ರಶ್ನೆಗೆ 2ನೆಯ ಪದ ಇದೆಯಲ್ಲ, ಅಂದರೆ ಕ್ರಮ ಸಂಖ್ಯೆ 2, ಕರವಸ್ತ್ರ. ಕರ ಅಂದರೆ ಕೈ ಅಲ್ವಾ, ಕರವಸ್ತ್ರ ಅಂದರೆ ನಾವು ಬಳಸ್ತಕ್ಕಂಥ ಹ್ಯಾಂಡ್ ಕರ್ಚೀಪ್ ಅಂತ ಬಳಸ್ತೀವಿ, ಅದನ್ನು ಕರವಸ್ತ್ರ ಎಂಬುದು ಇಲ್ಲಿ ಸರಿ ಉತ್ತರ ಅಂತ ನಾವು ಆಯ್ಕೆ ಮಾಡಬೇಕಾಗ್ತದೆ. ನಾನು ಅದನ್ನು ಗಮನಿಸ್ತಾ ಇದ್ದೆ. ಇಂಗ್ಲಿಷ್ ಪದ ಕರ್ಚೀಪ್, ಈ ಪದಕ್ಕೆ ಕನ್ನಡದಲ್ಲಿ ಕರವಸ್ತ್ರ ಅಂತ ಬಳಸ್ತೀವಿ. ಪಂಚೆ ಅನ್ನೋದನ್ನು ಧೋತಿ ಎಂದು, ಅಂಗಿ ಅನ್ನೋದಕ್ಕೆ ನಾವೆಲ್ಲ ಗೊತ್ತಿದೆ, ಅಂಗಿ ಅಂದರೆ ಅಕ್ಷರಶಃ ಅರ್ಥ ಹೇಳಬೇಕು ಅಂದರೆ ಅಂಗಕ್ಕೆ ಧರಿಸುವುದು. ಅಂಗ ಅಂದರೆ ದೇಹ ಅನ್ನೋ ಅರ್ಥ ಇದೆ. ಈ ಅಂಗಿ ಪದಕ್ಕೆ ನಮ್ಮ ನಿಘಂಟುಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಟ್ಟಿದ್ದಾರೆ. ಸಡಿಲವಾದ ಗೌನು ಅನ್ನೋ ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡಿದರೆ ನಿಮಗೆ ಸಿಗ್ತದೆ ಇದು ಎ ಕೋಟ್ ಅನ್ನೋ ಪದವನ್ನು ಕೊಟ್ಟಿದ್ದಾರೆ. ಎ ಶರ್ಟ್ ಅನ್ನೋ ಪದ, ಅಂಗಿ ನಮಗೆಲ್ಲ ಬಳಸ್ತೀವಿ. ಅಂಗ ಅಂತ ಏನು ಕರಿತೀವಿ, ಶರೀರ ಅಥವಾ ದೇಹ, ಅಂಗಕ್ಕೆ ಧರಿಸುವುದು ಅಂಗಿ ಅನ್ನೋ ಪದವನ್ನು ಕೊಡಲಾಗ್ತದೆ. ಇಲ್ಲಿ ಗಮನಿಸ್ಬೇಕು ನಾವು, ಮುಂಡಾಸು ಅನ್ನೋದು ಈ ಶಿರವಸ್ತ್ರ ಅಂದರೆ ಪೇಟ ಅಥವಾ ರುಮಾಲು ಇದೆಯಲ್ಲ, ಇದನ್ನು ಇಂಗ್ಲಿಷ್ನಲ್ಲಿ ಟರ್ಬನ್ ಅಂತ ಕರೀತಾರೆ. ಹಾಗಾಗಿ ನಮಗೆ ಕರ್ಚೀಪ್ ಎನ್ನುವ ಪದದ ಅರ್ಥ ಕರವಸ್ತ್ರ ಎಂಬುದು ಸ್ಪಷ್ಟವಾಗಬೇಕು. 23ನೇ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಆಂಗ್ಲ ಪದದ ಕನ್ನಡ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯೂನಿವರ್ಸಿಟಿ ಅಂತ ಇಂಗ್ಲಿಷ್ ಪದ, ಆ ಇಂಗ್ಲಿಷ್ ಪದದ ಕನ್ನಡ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಾಲೇಜು, ಶಾಲೆ, ಕೇಂದ್ರೀಯ ವಿದ್ಯಾಲಯ, ವಿಶ್ವವಿದ್ಯಾಲಯ. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ನೆನಪಾಗ್ತದೆ.
ಬಹಳ ಸುಲಭವಾಗಿ ಅಂಕಗಳನ್ನು ಪಡೆಯಲಿಕ್ಕೆ ಇಂತಹ ಪ್ರಶ್ನೆಗಳು ಸಹಾಯ ಮಾಡ್ತವೆ. ಗಮನಿಸಿ, ಯೂನಿವರ್ಸಿಟಿ ಅಂದರೆ ಇಲ್ಲಿ ಕನ್ನಡ ರೂಪ 4ನೇದಾದ ವಿಶ್ವವಿದ್ಯಾಲಯ. ನಮಗೆಲ್ಲ ನೆನಪಾಗ್ತದೆ, ಇದು ಕಾಲೇಜು ಅಲ್ಲ. ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಅದು ಕೂಡ ಅಲ್ಲ. ಸೆಂಟ್ರಲ್ ಸ್ಕೂಲ್ ಅನ್ನೋದನ್ನು ಕೇಂದ್ರೀಯ ವಿದ್ಯಾಲಯ ಅಂತ ಪದದಲ್ಲಿ ಬಳಸ್ತಾರೆ. ಇಲ್ಲಿ ನಮಗೆ ಯೂನಿವರ್ಸಿಟಿ ಎನ್ನುವ ಪದಕ್ಕೆ ಸರಿಯಾದ ಕನ್ನಡ ರೂಪ ವಿಶ್ವವಿದ್ಯಾಲಯ. ಇದು ನಾವು ನೆನಪು ಮಾಡ್ಕೋಬೇಕು. ಈ ಉತ್ತರ ನಾವು ಸರಿ ಉತ್ತರ 4 ಎಂಬುದು ನಮ್ಗೆ ನೆನಪಾಗಬೇಕು. ಏನು ವಿಶ್ವವಿದ್ಯಾಲಯ ಅಂದರೆ ನಮಗೆಲ್ಲ ಗೊತ್ತಿದೆ, ಸ್ನಾತಕೋತ್ತರ ಪದವಿಯನ್ನು ಕೊಡ್ತಕ್ಕಂತಹ ಕೆಲವು ವಿದ್ಯಾಸಂಸ್ಥೆಗಳು ಅಂತ ಹೇಳ್ತೀವಿ. ಅಂದರೆ ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಂತಹ, ಅಲ್ಲಿ ಒಂದು ವಿಷಯ ಇರೋದಿಲ್ಲ, ಅಲ್ಲಿ ಭೌತಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ ಇರ್ಬೋದು, ಗಣಿತಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ, ನಾನಾ ವಿಷಯಗಳಿಗೆ ಸಂಬಂಧಿಸಿದಂತೆ ಪಠ್ಯ ಬೋಧನೆಯನ್ನು ಮಾಡುವುದು, ಸಂಶೋಧನಾ ಕೆಲಸಗಳಿಗೆ ಸಹಾಯ ಮಾಡುವುದು ಮತ್ತು ಪರೀಕ್ಷೆ ಮೊದಲಾದವುಗಳನ್ನು ಮಾಡಿ ಸ್ನಾತಕೋತ್ತರ ಪದವಿಯನ್ನು ನೀಡತಕ್ಕಂಥ ಸ್ಥಳ ಯಾವುದಿದೆಯೋ ಅಂತಹವುಗಳನ್ನು ವಿಶ್ವವಿದ್ಯಾಲಯಗಳು ಅಂತ ಕರಿತೀವಿ. ವಿಶ್ವವಿದ್ಯಾಲಯ ಈ ಪದ ಬಳಸ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅಂತ ರೂಢಿಯಲ್ಲಿಲ್ಲ. ಸ್ವಲ್ಪ ಪ್ರಾಸಂಗಿಕವಾಗಿ ಇದನ್ನು ನೆನಪಿಸ್ಕೋಬೇಕು. ನಾವು ಮೈಸೂರು ವಿಶ್ವವಿದ್ಯಾನಿಲಯ ಅರ್ಥ ಅದೇನೆ, ಆದರೆ ನಮ್ಮ ಬೇರೆ ಬೇರೆ ವಿಷಯ, ಈಗ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಕಲಬುರಗಿ ಗುಲ್ಬರ್ಗದ ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಜನಪದ ವಿಶ್ವವಿದ್ಯಾಲಯ, ಇವೆಲ್ಲ ವಿಶ್ವವಿದ್ಯಾಲಯ ಅಂತಲೇ ಇವೆ. ಆದರೆ ಮೈಸೂರು ಯೂನಿವರ್ಸಿಟಿ ಇದೆಯಲ್ಲ, ಅದು ಮಾತ್ರ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಮಾಡ್ತಾ ಇದ್ದಾರೆ. ಮೊದಲಿನಿಂದಲೂ ಅದೇ ರೂಢಿಯಲ್ಲಿದೆ, ನೆನ್ಪಿಟ್ಕೋಬೇಕು. ಈಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹೀಗೆ ಬಳಸೋದು ಇರಲಿ. ಇಲ್ಲಿ ಗಮನಿಸಿ, 23ನೇ ಪ್ರಶ್ನೆಗೆ ಸರಿ ಉತ್ತರ 4ನೇದು, ಅಂದರೆ ಯೂನಿವರ್ಸಿಟಿ ಕನ್ನಡ ರೂಪ ವಿಶ್ವವಿದ್ಯಾಲಯ. 24ನೆಯ ಪ್ರಶ್ನೆಗೆ ಹೋಗೋಣ. 24ನೆಯ ಪ್ರಶ್ನೆ ಹೀಗಿದೆ: ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ. ಅಂದರೆ ಅವನು ಎನ್ನುವಂತಹ ಆ ಸರ್ವನಾಮ ಏನಿದೆ ಅದರ ಕೆಳಗೆ ಗೆರೆ ಎಳೆದಾಗಿದೆ. ಆ ಕೆಳಗೆರೆ ಎಳೆದಾರಲ್ಲ, ಅಂಡರ್ಲೈನ್ ಮಾಡಿದಾರಲ್ಲ, ಅದು ಯಾವ ಸರ್ವನಾಮ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನೀವು ಗಮನಿಸಿ, ಅಲ್ಲಿ ಆಯ್ಕೆಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಹಾಗೂ ಆತ್ಮಾರ್ಥಕ ಸರ್ವನಾಮ ಅಂತ 4 ಆಯ್ಕೆಗಳಲ್ಲಿ ಯಾವುದನ್ನು ಆರಿಸಬೇಕು? ಈಗ ನಾವು ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ. ಸರ್ವನಾಮಗಳು ಅಂತ ಏನು ಕರಿತೀವಿ? ಸರ್ವನಾಮಗಳು ಅಂದರೆ ಏನು? ನಾಮಪದದ ಬದಲಿಗೆ ಬಳಸ್ತಕ್ಕಂಥ ರೂಪಗಳನ್ನು ಸರ್ವನಾಮಗಳು ಎಂದು ಕರೆಯುತ್ತೇವೆ. ಮಾಧ್ಯಮಿಕ ಅಥವಾ ಪ್ರೌಢಶಾಲೆಯ ಹಂತದಲ್ಲಿ ಓದಿರುವವರಿಗೆ ನೆನಪಾಗಬಹುದು, ನೆನಪು ಮಾಡ್ಕೊಳ್ಳಿ. ನೆನಪಾಗದೇ ಇದ್ದಾಗ ನಾನು ವ್ಯಾಕರಣದ ತರಗತಿಯಲ್ಲಿ ಮತ್ತೆ ಇದನ್ನು ವಿಸ್ತೃತವಾಗಿ ಪಾಠ ಮಾಡ್ತೇನೆ. ಆದರೆ ಇಲ್ಲಿ ಬೇಕೇ ಬೇಕಲ್ಲ, ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾಮಪದಗಳು ಅಂದರೆ ನಮಗೆಲ್ಲ ಗೊತ್ತಿದೆ, ವ್ಯಕ್ತಿ, ವಸ್ತು, ಒಂದು ಸ್ಥಳ, ಇವುಗಳನ್ನು ಸೂಚಿಸ್ತಕ್ಕಂತಹ ನಾಮಪದಗಳು ಏನಿವೆಯೋ ಇಂತಹ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗಿರುತ್ತದೆ. ಆ ನಾಮಪದ, ಈಗ ಉದಾಹರಣೆಗೆ ಸೀತೆ ಅಥವಾ ರಾಮ ಅಥವಾ ಬೆಂಗಳೂರು, ಈ ಪದಗಳು ನಾಮಪದಗಳು. ಈಗ ನಮಗೆ ನಾಮಪದವನ್ನು ವಾಕ್ಯದಲ್ಲಿ ಬಳಸಿ ಮುಂದಿನ ವಾಕ್ಯದಲ್ಲಿ ನಾಮಪದವನ್ನೇ ಮತ್ತೆ ಬಳಸುವುದಿಲ್ಲ. ಉದಾಹರಣೆಗೆ, ರೋಗಿಯು ಹಣ್ಣನ್ನು ತಿಂದನು. ಅವನು ವೈದ್ಯರ ಸಲಹೆಯ ಪ್ರಕಾರ ಹಣ್ಣನ್ನು ಸೇವಿಸುತ್ತಿದ್ದಾನೆ. ಇಲ್ಲಿ ರೋಗಿಯು ಹಣ್ಣನ್ನು ತಿಂದನು, ರೋಗಿಯು ವೈದ್ಯರ ಸಲಹೆಯ ಪ್ರಕಾರ ತಿಂದನು, ಹೀಗೆ ಮತ್ತೆ ಮತ್ತೆ ರೋಗಿಯು ಅನ್ನೋ ಪದವನ್ನು ಬಳಸುವುದಿಲ್ಲ. ರಾಮನು ಕಾಡಿಗೆ ಹೋದನು. ರಾಮನ ಜೊತೆಯಲ್ಲಿ ಸೀತೆಯೂ ಹೋದಳು. ರಾಮ ಸೀತೆಯರ ಜೊತೆಯಲ್ಲಿ ಲಕ್ಷ್ಮಣನೂ ಹೋದನು, ಹೀಗೆ ಬಳಸುವುದಿಲ್ಲ. ರಾಮನು ಕಾಡಿಗೆ ಹೋದನು, ಅವನ ಜೊತೆಯಲ್ಲಿ ಸೀತೆ ಲಕ್ಷ್ಮಣ ಹೋದರು, ಈಗ ಬಳಸ್ತೀವಲ್ವಾ. ಅಂದರೆ ರಾಮ ಎನ್ನುವ ನಾಮಪದಕ್ಕೆ ಒಂದು ವಾಕ್ಯದಲ್ಲಿ ಬಂದ ಮೇಲೆ ಅದಕ್ಕೆ ಪರ್ಯಾಯವಾಗಿ ನಾವು ಅವನು, ಅವರು, ಅವಳು ಇಂತಹ ಪದಗಳನ್ನ ಬಳಸ್ತಾ ಇರ್ತೀವಿ. ಹಾಗಾಗಿ ನಾಮಪದಕ್ಕೆ ಬದಲಿ ರೂಪವನ್ನು ಯಾವುದು ಬಳಸ್ತೀವೋ ಅದನ್ನು ಸರ್ವನಾಮ ಅಂತ ಕರೀತೇವೆ. ಅಂತಹ ಸರ್ವನಾಮಗಳಲ್ಲಿ 3 ವಿಧಗಳಿವೆ. ನೆನಪಾಗ್ತಾ ಇರ್ಬೋದು ಕೆಲವರಿಗೆ, ನೆನಪು ಮಾಡ್ಕೊಳ್ಳಿ. ಯಾವುದದು? ಅದನ್ನೇ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಒಂದು ಪುರುಷಾರ್ಥಕ ಸರ್ವನಾಮಗಳು, ಎರಡನೆಯದು ಪ್ರಶ್ನಾರ್ಥಕ ಸರ್ವನಾಮಗಳು, ಮೂರನೆಯದು ಆತ್ಮಾರ್ಥಕ ಸರ್ವನಾಮಗಳು. ಆ ಮೊದಲನೆಯದು ಯಾವುದು ಹೇಳಿದೆ ನಾನು? ಪುರುಷಾರ್ಥಕ ಸರ್ವನಾಮಗಳು. ಮುಂದಿನ ನಮ್ಮ ಇದರಲ್ಲಿ ಗಮನಿಸಿ, ನಾನು ಆ ಒಂದು ಸ್ಲೈಡಲ್ಲಿ ಅದನ್ನು ತೋರಿಸ್ತಾ ಇದ್ದೇನೆ. ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು ಮತ್ತು ಆತ್ಮಾರ್ಥಕ ಸರ್ವನಾಮ, ಹೌದು ಖರೆ 3 ವಿಧಗಳಿವೆ ಅಂತ ಇದೆ ಅಲ್ಲಿ. ಪುರುಷಾರ್ಥಕ ಸರ್ವನಾಮಗಳು ಯಾವುವು? ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ.
ಇಂಗ್ಲಿಷ್ ಗ್ರಾಮರ್ ಓದಿದ್ದವರಿಗೆ ತಕ್ಷಣ ನೆನಪಾಗಿಬಿಡುತ್ತೆ. ಅಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಓದಿರ್ತೀರಿ. ಆದರೆ ಆ ಇಂಗ್ಲಿಷ್ ಗ್ರಾಮರಲ್ಲಿ ಓದಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ನೆನಪು ಮಾಡ್ಕೊಂಡ್ಬಿಟ್ರೆ ನಮ್ಮ ಕನ್ನಡ ವ್ಯಾಕರಣ ತಪ್ಪಾಗಿ ಬಿಡ್ತದೆ, ಗೊಂದಲ ಆಗಿ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದನ್ನು ಇಲ್ಲಿ ನಾವು ಅನುವಾದ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಫಸ್ಟ್ ಪರ್ಸನ್ ಅನ್ನೋದು ಇಲ್ಲಿ ಪ್ರಥಮ ಪುರುಷ ಅಂತ ಅಂದ್ಕೊಳಕ್ಕಾಗಲ್ಲ. ಅದು ಬಿಟ್ಬಿಡಿ, ನೀವು ಅದನ್ನು ಮರೆತು ಬಿಡಿ. ಇಲ್ಲಿ ಕನ್ನಡ ವ್ಯಾಕರಣ ಇದೆಯಲ್ಲ, ಇದು ಸಂಸ್ಕೃತ ವ್ಯಾಕರಣದ ಪ್ರಭಾವದಿಂದ ಬಂದಿರತಕ್ಕಂಥದ್ದು. ನಮ್ಮ ಎಲ್ಲ ಕನ್ನಡ ವೈಯಾಕರಣಿಗಳು ಸಂಸ್ಕೃತ ವ್ಯಾಕರಣಕ್ಕೆ ಸಾಕಷ್ಟು ಋಣಿಯಾಗಿದ್ದಾರೆ. ನಮ್ಮ ಮುಂದಿನ ಇದರಲ್ಲಿ ಹೇಳ್ತೀನಿ, ನಮ್ಮ ಕೇಶಿರಾಜ ಆಗಿರ್ಬೋದು, ಅವನಿಗಿಂತ ಮುಂಚೆನೇ ನಮ್ಮಲ್ಲಿ ವ್ಯಾಕರಣದ ವಿಚಾರಗಳನ್ನು ಪ್ರಸ್ತಾಪಿಸಿ ಬರೆದಂತಹ ನಮ್ಮ 2ನೇ ನಾಗವರ್ಮ ಆಗಬಹುದು, ಅವನಿಗಿಂತಲೂ ಮುಂಚೆ ನಮ್ಮಲ್ಲಿ ಕನ್ನಡದ ವ್ಯಾಕರಣವನ್ನು ಪ್ರಾಸಂಗಿಕವಾಗಿ ಚರ್ಚಿಸಿದಂತಹ ಕವಿರಾಜ ಮಾರ್ಗಕಾರ ಶ್ರೀವಿಜಯ ಆಗಿರಬಹುದು. ಇವರೆಲ್ಲರೂ ಕೂಡ ಸಂಸ್ಕೃತ ವ್ಯಾಕರಣದ ಋಣದಲ್ಲಿಯೇ ಕನ್ನಡ ವ್ಯಾಕರಣವನ್ನು ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಒಬ್ಬರು ಇತ್ತೀಚೆಗೆ ಹೊಸಗನ್ನಡದ ಈ ಸಂದರ್ಭದಲ್ಲಿ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂಬ ಕೃತಿಯನ್ನೇ ರಚಿಸಿಬಿಟ್ರು. ಯಾರು ಅಂತ ನೆನಪಿಸ್ಕೊಳ್ಳಿ. ಕೇಳ್ತಾರೆ ಇಂತಹ ಪ್ರಶ್ನೆಗಳನ್ನು ಈ ಥರ ಮಾತಾಡ್ತಾ ಇರುವಾಗ ಬೇರೆ ಬೇರೆ ವಿಚಾರಗಳನ್ನು ಕೂಡ ನೀವು ಒಂದು ಕಡೆ ಟಿಪ್ಪಣಿ ಮಾಡ್ಕೋಬೇಕು. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಬರೆದಂತಹ ಒಬ್ಬ ಹೊಸಗನ್ನಡದ ವಿದ್ವಾಂಸರು, ಹೊಸಗನ್ನಡದ ಸಂದರ್ಭದಲ್ಲಿ ಇವತ್ತು ಬಹಳ ಪ್ರಸಿದ್ಧರಾಗಿರ್ತಕ್ಕಂತಹ ಒಬ್ಬ ವ್ಯಾಕರಣ ತಜ್ಞರು, ಭಾಷಾ ತಜ್ಞರು ಕೂಡ, DN ಶಂಕರ ಭಟ್ಟ ಅವರು. ಹೌದು, ಇರಲಿ, ಮುಂದುವರ್ಸೋಣ. ನಾನು ಹೇಳ್ತಾ ಇದ್ದೆ, ನಾಮಪದಗಳ ಬದಲಿ ರೂಪಗಳನ್ನೇ ನಾವು ಸರ್ವನಾಮಗಳು ಎಂದು ಕರೆಯುತ್ತೇವೆ. ಈಗ ಇದರಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತ ಬಳಸ್ತೇವೆ. ಏನು ಉತ್ತಮ ಪುರುಷ ಅಂದ್ರೇನು? ನಾನು ಅಥವಾ ನಾವು, ಏಕವಚನ ಬಹುವಚನ ಯಾವುದಾಗಲಿ, ನಾನು ನಾವು ಎಂಬುದು ಉತ್ತಮ ಪುರುಷ. ಇದು ಹೊಸಗನ್ನಡದಲ್ಲಿ ಮಾತಾಡ್ತೇನೆ. ಇದು ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ಈ ನಾನು ನಾವು ಹೇಗಿರ್ತಿದ್ವು ಅದನ್ನು ವಿಸ್ತೃತವಾಗಿ ಮಾತಾಡೋಣ ವ್ಯಾಕರಣದ ತರಗತಿಯಲ್ಲಿ. ಆನ್, ಆಮ್ ಅನ್ನುವಂತಹ ರೂಪಗಳನ್ನು ಬಳಸ್ತಾ ಇದ್ರು ಹಳೆಗನ್ನಡದಲ್ಲಿ. ಅದು ಆಮೇಲೆ ತಿಳ್ಕೊಳ್ಳೋಣ. ಮೊದಲು ನಮಗೆ ಗೊತ್ತಿರತಕ್ಕಂಥ ಸರಳವಾದ ವಿಚಾರಗಳನ್ನು ಪ್ರಸ್ತಾಪಿಸೋಣ. ನಾನು ನಾವು ಎಂಬುದು ಉತ್ತಮ ಪುರುಷ. ನೀನು ಅಥವಾ ನೀವು, ನಾವು ಯಾರನ್ನ ಎದುರಿಗೆ ಇಟ್ಕೊಂಡು ಅವರನ್ನು ಸಂಬೋಧಿಸಿ ಮಾತನಾಡ್ತಾ ಇರ್ತೀವೋ, ಅಂದರೆ ನಮ್ಮ ಎದುರಿಗಿದ್ದವರ ಜೊತೆಯಲ್ಲಿ ಅಲ್ಲಿ ಬಳಸುವಂಥದ್ದು ನೀನು ಏಕವಚನ ಆದರೆ ನೀವು ಬಹುವಚನ ಆಗ್ತದೆ. ಈ ನೀನು ಮತ್ತು ನೀವು ಎಂಬುದು ಮಧ್ಯಮ ಪುರುಷ. ಯಾರು ನಾನು ಮಾತಾಡೋದು ನನ್ನ ಬಗ್ಗೆನೂ ಅಲ್ಲ ಅಥವಾ ಎದುರಿಗಿದ್ದ ವ್ಯಕ್ತಿಯೂ ಅಲ್ಲ, ನಮ್ಮಿಬ್ಬರನ್ನು ಬಿಟ್ಟು 3ನೆಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಇಲ್ಲಿ ಥರ್ಡ್ ಪರ್ಸನ್ ಅಂತ ಅಂದ್ಕೊಳ್ಳೋಂಗಿಲ್ಲ. ಅದಕ್ಕೆ ಹೇಳಿದ್ದು, ಆಗ ಅಂದ್ಕೊಳ್ಳೋಂಗಿಲ್ಲ. ನಾನೂ ಅಲ್ಲ, ಎದುರಿಗಿದ್ದವರೂ ಅಲ್ಲ, 3ನೆಯ ವ್ಯಕ್ತಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರು ಇಲ್ಲಿ ಪ್ರತ್ಯಕ್ಷವಾಗಿರೋದಿಲ್ಲ ಅಥವಾ ಅವರು ನಮ್ಮಿಂದ ಈಗ ದೂರದಲ್ಲಿರ್ಬೋದು, ಅಂತಹವ್ರ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ. ಮಾತನಾಡುತ್ತಿರುವ ವ್ಯಕ್ತಿ ಮತ್ತು ಮಾತನ್ನು ಕೇಳಿಸಿಕೊಳ್ತಾ ಇರುವ ವ್ಯಕ್ತಿ, ಇಬ್ಬರ ವಿಚಾರವನ್ನು ಬಿಟ್ಟು 3ನೇ ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಅದನ್ನೇ ಪ್ರಥಮ ಪುರುಷ ಅಂತ ಕರಿತೀವಿ. ಅಂದ್ರೆ ಯಾವ ಉದಾಹರಣೆಗೆ ಅದಕ್ಕೆ ಯಾವ ಸರ್ವನಾಮಗಳು ಅಂದ್ರೆ ಅವನು, ಅವಳು, ಅವರು, ಅದು, ಅವು, ಈ ಪದವನ್ನು ಗಮನಿಸಬಹುದಿಲ್ಲ. ಅಂದ್ರೆ ಯಾರು ನಮ್ಮ ಇಲ್ಲಿ ಹತ್ತಿರದಲ್ಲಿರೋದಿಲ್ವೋ ಅಥವಾ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಿಲ್ವೋ ಅಂತಹ ಸಂದರ್ಭದಲ್ಲಿ ಅವನು ಅವಳು ಅಂತ ಮಾತಾಡ್ತೀವಿ. ಎದುರಿಗಿದ್ದವರ ಜೊತೆ ಎಲ್ಲ ಇದ್ರೆ ನೀನು ನೀವು ಅಂತೀವಿ. ಹಾಗಾಗಿ ಈ 3 ಸರ್ವನಾಮಗಳ, ಈ ಪುರುಷಾರ್ಥಕ ಸರ್ವನಾಮಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾನು ನಾವು ಎಂಬುದು ಉತ್ತಮ ಪುರುಷ, ನೀನು ನೀವು ಎಂಬುದು ಮಧ್ಯಮ ಪುರುಷ, ಅವನು ಅವಳು ಅವರು ಅದು ಅವು ಇವೆಲ್ಲ ಏನಂಬೇಕು ಇವಕ್ಕೆ ಪ್ರಥಮ ಪುರುಷ. ಇದು ನಮಗೆ ಗೊತ್ತಿರಬೇಕು. ಈಗ ನಾನು ಯಾವುದೋ ಒಂದು ಪದವನ್ನು ಬಳಸ್ತೇನೆ ಅಂತ ಇಟ್ಕೊಳ್ಳಿ, ಬಂದನು ಅಂತೀನಿ. ಆಗ ಉತ್ತಮ ಪುರುಷದಲ್ಲಿ ಇರಲ್ಲ, ಕೊಡ್ತಾರೆ. ಹಿಂದೆ ಪ್ರಶ್ನೆ ಬಂದಿದೆ, ಬಂದನು ಎನ್ನುವುದರಲ್ಲಿ ಕೆಳಗಡೆ ಗೆರೆ ಹಾಕಿಬಿಟ್ಟಿದ್ದಾರೆ. ಅವನು ಶಾಲೆಗೆ ಬಂದನು ಅಂತ ಇರಬೇಕು, ಆದರೆ ಅಲ್ಲಿ ಕೊಟ್ಟಿಲ್ಲ. ಬಂದನು ಅಷ್ಟೇ, ಸಿಂಗಲ್ ಇನ್ವರ್ಟೆಡ್ ಕೊಟ್ಬಿಟ್ಟು ಬಂದನು, ಇದು ಯಾವ ಪುರುಷದಲ್ಲಿದೆ ಅಂದ್ಬಿಡ್ತಾರೆ. ಈಗ ನಾನು ಬಂದನು ಆಗುವುದಿಲ್ಲ, ನೀನು ಬಂದನು ಆಗುವುದಿಲ್ಲ, ಅಂದ್ರೆ ಉತ್ತಮ ಪುರುಷ ಮಧ್ಯಮ ಪುರುಷ ಆಗುವುದಿಲ್ಲ. ಅವನು ಬಂದನು ಅದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಬಂದನು ಪ್ರಥಮ ಪುರುಷದಲ್ಲಿದೆ. ಇದೆಲ್ಲ ವ್ಯಾಕರಣವನ್ನು ಓದುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನೆನ್ಪಿಟ್ಕೊಂಡು ಸ್ವಲ್ಪ ಪ್ರಾಯೋಗಿಕವಾಗಿ, ಈಗ ಬಂದಳು, ಹೌದು ಅದು ಕೂಡ ಸ್ತ್ರೀಲಿಂಗ ಇದೆ ಅಲ್ಲಿ, ಅದು ಕೂಡ ಪ್ರಥಮ ಪುರುಷದಲ್ಲಿಯೇ ಇದೆ. ಬಂದೆ, ಬಂದೆನು ಅಥವಾ ಬಂದೆವು ಇದಾಗುತ್ತಲ್ಲ, ಆಗ ಅದು ಉತ್ತಮ ಪುರುಷ ಆಗುತ್ತೆ. ನೀನು ಬಂದೆ, ನೀವು ಬಂದಿರಿ, ಗಮನಿಸಿ ಇಲ್ಲಿ ಇವು ಮಧ್ಯಮ ಪುರುಷ ಆಗ್ತವೆ. ಅವನು ಬಂದನು, ಅವರು ಬಂದರು, ಇವು ಪ್ರಥಮ ಪುರುಷ ಆಗ್ತವೆ. ಇಲ್ಲಿ ಗಮನಿಸಬೇಕು. ಅಂದರೆ ನಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ, ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಹಾಗಾದರೆ 3ನೇಯದು, ಪ್ರಥಮ ಪುರುಷ. ಅವನು ಬೆಂಗಳೂರಿಗೆ, ಅಲ್ಲಿ ಅವನು ಅಂದ ಕೂಡಲೇ ಮುಗೀತು, ಅದು 3ನೆಯ ವ್ಯಕ್ತಿ ಬಗ್ಗೆನೇ ಮಾತಾಡ್ತಾ ಇರೋದು. ನಮಗೆ ಅದು ಗೊತ್ತಾಗಬೇಕು. ನಾನು ಇಲ್ಲಿ ಸ್ವಲ್ಪ ಬೇರೆದ್ರ ಬಗ್ಗೆ
ವಿವರಣೆ ಕೊಡ್ತಾ ಇದ್ದೀನಿ. ಪ್ರಶ್ನಾರ್ಥಕ ಸರ್ವನಾಮಗಳು ಅರ್ಥ ಆಗ್ತವೆ, ಪ್ರಶ್ನೆಯ ಅರ್ಥವನ್ನು ಕೊಡ್ತಾ ಇರ್ತವೆ. ಅವು ಏನು, ಯಾರು, ಹೇಗೆ, ಯಾವುದು, ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮಗಳು. ಸರ್ವನಾಮಗಳಲ್ಲಿ 3 ವಿಧ ಇದೆ: ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ. ಇದು ಹಾಗಾಗಿ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಮುಂದಿನ 1-2 ಪ್ರಶ್ನೆಗಳ ನಂತರ ಬರ್ತದೆ. ತಾನು, ತಾವು ಇವಿದವಲ್ಲ, ಈ ತಾನು ಮತ್ತು ತಾವು ಎಂಬ ಈ 2 ರೂಪಗಳಿವೆಯಲ್ಲ, ಇವುಗಳನ್ನು ಆತ್ಮಾರ್ಥಕ ಸರ್ವನಾಮಗಳು ಎಂದು ಓದಿರ್ತೀವಿ. ನೆನಪಾಗ್ತಾ ಇದೆ ಕೆಲವು ವಿದ್ಯಾರ್ಥಿಗಳಿಗೆ, ನನಗೆ ಗೊತ್ತು. ಇವು ಕೂಡ ನೆನಪಿಟ್ಕೋಬೇಕು. ಪ್ರತಿ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪುರುಷ ಸರ್ವನಾಮಗಳು ಇರುವೆ, ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನೆಗಳು ಇದ್ದೇ ಇರ್ತವೆ. ಬಹಳ ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಇವೆಲ್ಲ ನೆನಪಿಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿಬೇಕು ಅಂದರೆ ಇಂತಹ ಪರಿಶ್ರಮ ಪೂರ್ವಕವಾಗಿ ಇಂಥವೆಲ್ಲ ನೆನಪಿಟ್ಕೋಬೇಕು. ಮತ್ತೆ ಇದರ ಕೇಳ್ತಾ ಇರೋದ್ರೊಂದಿಗೆ, ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇರೋದ್ರೊಂದಿಗೆ ಇವೆಲ್ಲವೂ ಮನನ ಆಗಿಬಿಡ್ತವೆ. ಹಾಗಾಗಿ ಪರೀಕ್ಷೆಗಳಲ್ಲಿ ಸುಲಭವಾಗಿ, ಅಂದರೆ ಸ್ವಲ್ಪ ನಿಧಾನವಾಗಿಯೇ ಆಲೋಚನೆ ಮಾಡಿ ಉತ್ತರ ಬರೀಬೇಕು. ಅವಸರದಲ್ಲಿ ಏನಾದರೂ ನೀವು ಬರೆದ್ರೆ ಅಲ್ಲಿ ತಪ್ಪುಗಳಾಗುವ ಸಾಧ್ಯತೆಗಳಿರ್ತವೆ. ಪ್ರೀತಿಯ ಸ್ಪರ್ಧಾ ಪರೀಕ್ಷಾರ್ಥಿಗಳೇ, ನೀವು ಸ್ವಲ್ಪ, ನಾನು ಮತ್ತೆ ಹೇಳ್ತಾ ಇರ್ತೀನಿ, ಪರೀಕ್ಷಾ ಕೇಂದ್ರದಲ್ಲಿ ನಿಧಾನಗತಿ ಇದ್ದಷ್ಟು ಒಳ್ಳೆಯದು. ಅಲ್ಲಿ ದುಡುಕುವುದು ಅಥವಾ ಅದು ಸುಮ್ಮನೆ ಮಾಡಿಬಿಟ್ಟು ಆನ್ಸರ್ ಮಾಡಿ ಆಮೇಲೆ ಕೈ ಕೊಡುವುದು ಇದೆಲ್ಲ, ಇದು ಆಗಬಾರದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 25ನೆಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಅಂಗಳ ಪದದ ತತ್ಸಮ ರೂಪ ಯಾವುದು? ಅಲ್ಲಿ ಕೊಟ್ಟಿದ್ದಾರೆ, ಒಂದು ಕಾಗುಣಿತ ತಪ್ಪಾಗಿ ಕೊಟ್ಟಿದ್ದಾರೆ. ಅಂಕಾಣ, ಅಂಗಾಳ ಬೇಕು ಅಂತಲೇ ಕೊಟ್ಟಿದ್ದಾರೆ. ಇದೆಲ್ಲ ವಿದ್ಯಾರ್ಥಿಗಳಿಗೆ, ಸ್ವಲ್ಪ ಸೂಕ್ಷ್ಮವಾಗಿರೋ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಿಡ್ತದೆ ಈ ಉತ್ತರ ಅಲ್ಲ ಅಂತ. 3ನೆಯ ಉತ್ತರದಲ್ಲಿ ಅಂಗಳ, ಅದು ಕೂಡ ಗೊತ್ತಾಗ್ತದೆ. 4ನೆಯ ಉತ್ತರ ಅಂಕಣ ಇದೆ. ಅಂಕಣ ಅನ್ನೋ ಪದವನ್ನು ಇಲ್ಲಿ ನಾವು ಆರಿಸಿಕೊಳ್ತೇವೆ. ಅಂಕಣ ಅಂದರೆ ಅರ್ಥ ಸ್ವಲ್ಪ ಈ ಥರ ತತ್ಸಮ ತದ್ಭವಗಳು ಅಂತ ಏನು ಕರಿತೀವಿ, ಈ ಪದಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬಂದಾಗ, ತದ್ಭವಗೊಂಡಾಗ ಅದೇ ಅರ್ಥವನ್ನು ಕೊಡಬೇಕು. ಆದರೆ ಬಹಳಷ್ಟು ಕಡೆ ನಮ್ಮ ಕನ್ನಡದಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಆ ಅರ್ಥವನ್ನು ಬಿಟ್ಟು ಬೇರೆಯ ಅರ್ಥವನ್ನು ಕೊಡ್ತಾ ಇವೆ. ನೀವು ಇದನ್ನ ಬೇರೆ ಸಂದರ್ಭದಲ್ಲಿ ಗ್ರಹಿಸುವಂತ್ರಿ. ನಾನು ಹೇಳ್ತೀನಿ, ಇಲ್ಲಿ ಸುಮ್ಮನೆ ಒಂದು ಯಾವ್ದಾದ್ರು ಉದಾಹರಣೆ ಕೊಡಬೇಕು ಅಂದರೆ, ಈಗ ಮೂಲ ಅರ್ಥ ಏನಿದೆಯೋ ಅದೇ ಅರ್ಥ ಬರಬೇಕಲ್ವ ತದ್ಭವ ಆದಾಗ. ವ್ಯವಸಾಯ, ಬೇಸಾಯ ಅಂದರೆ ಒಂದೇ, ಕೃಷಿ ಅನ್ನೋ ಅರ್ಥವನ್ನು ಕೊಡ್ತದೆ, ಹೌದಲ್ವಾ? ಈಗ ಯಾವುದು ವಿದ್ಯೆ ಅಂದಾಗ ಬಿಜ್ಜೆ ಅಂತ ಬಳಸಿದಾಗ ಅದೇ ಅರ್ಥ ಕೊಡ್ತದೆ. ಆದರೆ ಕೆಲವು ತದ್ಭವ ಪದಗಳಿವೆಯಲ್ಲ, ಅರ್ಥ ವ್ಯತ್ಯಾಸ ಹೊಂದಿ ಬಳಕೆ ಆಗ್ತಾ ಇವೆ ಇವತ್ತು ನಮ್ಮ ಬಳಕೆಯಲ್ಲಿ. ಉದಾಹರಣೆಗೆ ಯಾತ್ರೆ ಅಂತ ಇದೆ. ಯಾತ್ರೆ ಅಂದರೆ ಇರುವ ಅರ್ಥ ನಮ್ಮ ಕನ್ನಡದಲ್ಲಿ ತದ್ಭವ ಆದಾಗ ಬೇರೆ ಅರ್ಥ ಬಂದ್ಬಿಟ್ಟಿದೆ. ಯಾತ್ರೆ ಅರ್ಥ ಬೇರೆ ಆಗಿದೆ, ಜಾತ್ರೆ ಅಂದಾಗ ಬೇರೆ ಅರ್ಥ ಬಂದಿದೆ. ಯಾತ್ರೆ ತದ್ಭವ ಜಾತ್ರೆ, ಆದರೆ ಯಾತ್ರೆ ಎಂದಾಗ ಸಂಸ್ಕೃತ ಪದವನ್ನು ಬಳಸಿದಾಗ ಇದ್ದ ಅರ್ಥ ನಮ್ಮಲ್ಲಿ ಇಲ್ಲ. ಜಾತ್ರೆ ಅಂದರೆ ಬೇರೆ ಅರ್ಥ ಬಂದ್ಬಿಟ್ಟಿದೆ. ಹಾಗೆ ಕೆಲವು ಪದಗಳಿವೆ. ಯೋಗಿ ನಮಗೆ ಗೊತ್ತಾಗ್ತದೆ, ಆದರೆ ಕನ್ನಡಕ್ಕೆ ಬಂದಾಗ ಜೋಗಿ ಅಂದಾಗ ಅರ್ಥ ವ್ಯತ್ಯಾಸ ಆಗಿಬಿಡ್ತದೆ. ಸಂಸ್ಥೆ, ಸಂಸ್ಕೃತ ಪದ ಸಂಸ್ಥೆ ಆಗಿದ್ದು ಕನ್ನಡಕ್ಕೆ ಸಂತೆ ಆಗಿದೆ. ಸಂಸ್ಥೆ, ಸಂತೆ ಅರ್ಥ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಇರಲಿ, ಅದರ ಬಗ್ಗೆ ಆಲೋಚನೆ ಮಾಡಿ ಮುಂದೆ ಇದಂಥವೆಲ್ಲ ಗ್ರಹಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿ ಮಾತಾಡೋಣ. ಅಂಕಣ ಅನ್ನೋ ಪದ ಇಲ್ಲಿ ಏನು ಕೊಟ್ಟಿದ್ದಾರೆ, 4ನೆಯ ಆಯ್ಕೆ ಇದೆಯಲ್ಲ, ಇದು 25ನೆಯ ಪ್ರಶ್ನೆಗೆ ಸರಿ ಉತ್ತರ ಆಗುತ್ತದೆ. ಏನು ಅಂಕಣ ಅಂದರೆ? ಸ್ವಲ್ಪ ನಾನು ಅದನ್ನು ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ಒಂದು ಮನೆಯಲ್ಲಿ 2 ಕಂಬಗಳ ಅಥವಾ 2 ತೊಲೆಗಳ ಮಧ್ಯೆ ಇರುವ ಪ್ರದೇಶದ ಜಾಗವನ್ನು ಅಂಕಣ ಎನ್ನುತ್ತೇವೆ. ಅಂಕಣ ಬಳಸ್ತಾ ಇರೋದಲ್ಲಿ ಅಂಕ ಅಲ್ಲ, 2 ತೊಲೆ ಅಥವಾ 2 ಕಂಬಗಳ ಮಧ್ಯದಲ್ಲಿ ಬರುವ ಜಾಗವನ್ನು ಇವತ್ತು ಕೂಡ ಗ್ರಾಮೀಣ ಕುಟುಂಬಗಳ ಅಥವಾ ಗ್ರಾಮೀಣ ಪರಿಸರದಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಬೇಗ ಗೊತ್ತಾಗುತ್ತೆ. ತೊಲೆ ಅನ್ನೋ ಪದ ಇದೆ. 2 ತೊಲೆಗಳ ಮಧ್ಯದಲ್ಲಿ ಬರ್ತಕ್ಕಂಥ ಜಾಗವನ್ನು ಅಂಕಣ ಅಂತ ಕರೀತಾರೆ. ಕೆಲವರು ಆಡು ಭಾಷೆಯಲ್ಲಿ ಅಂಕಳ, ಅಂಕಣ ಅಂತ ಕರೀತಾರೆ. ಇನ್ನೂ ಒಂದು ಅರ್ಥ ಇದೆ, ನಮಗೆಲ್ಲ ಗೊತ್ತಿದೆ. ಪತ್ರಿಕೆಗಳಲ್ಲಿ ಬರೆಯುವ ಒಂದು ದೀರ್ಘವಾದ ಬರಹದ ಭಾಗವನ್ನು ಅಂಕಣ, ಯಾವುದನ್ನು ನಾವು ಕಾಲಮ್ ಅಂತ ಕರಿತೀವೋ, ಇವತ್ತು ಈ ಅಂಕಣ ಬಂದಿದೆ. ಪತ್ರಿಕೆಗಳಲ್ಲಿ ಇದು ಒಂದು ಸಾಪ್ತಾಹಿಕ ಅಂಕಣ ಹೇಳ್ತಾ ಇರ್ತೀವಿ ನಾವು. ಈ ಅಂಕಣಗಳನ್ನು ನಾವು ಪತ್ರಿಕೆಗಳಲ್ಲಿ ಕೂಡ ಈ ಪದವನ್ನು ಬಳಸ್ತೇವೆ. ಮತ್ತೊಂದು ಬಹಳ ವಿಶಿಷ್ಟವಾದಂಥ ಇದು ನಾನು ನಿಘಂಟು ನೋಡಿಕೊಂಡೆ ಇಂಥ ಪದವನ್ನು ಗುರುತಿಸಿಕೊಂಡೆ. ಮೇಜು ಅಥವಾ ಕಪಾಟುಗಳಲ್ಲಿ ಬರುವ ಸೆಳೆಖಾನೆ, ಸೆಳೆಖಾನೆ, ಅದನ್ನು ಕೂಡ ಅಂಕಣ ಅನ್ನುವ ಪದವನ್ನು ಬಳಸ್ತಾರೆ. ಸ್ನೇಹಿತರೆ, ನಮಗೆ ಇಲ್ಲಿ ಬೇಕಾಗಿರುವ ಪ್ರಶ್ನೆಗೆ ಸರಿ ಉತ್ತರ ಅಂಕಣ ಇದೆ. ಅಂಕಣ ಅಂದರೆ ಈ ಅರ್ಥವನ್ನು ಯಾಕೆ ನಾನು ನಿಮಗೆ ಹೇಳಿದೆ ಅಂದರೆ, ಅಂಕಣ ಅಂದರೆ ಈ ಅರ್ಥ ಬಂತು. ಅಂಗಳ ಅಂದಾಗ ಈ ಅರ್ಥ ಇದೆಯಾ? ಗಮನಿಸಿ, ಅಲ್ಲಿ ಅಂಗಳ ಅಂತ ಕರೆಯುವುದು ಮನೆಗೆ ಸೇರಿರುವ ಒಂದು ಆವರಣ. ಮನೆಗೆ ಸೇರಿರುವುದೇ ಆಗಬೇಕಾಗಿಲ್ಲ, ಅದು ಒಂದು ಬಯಲು ಪ್ರದೇಶ, ಅಂಗಳ ಅಂತ ಕರಿತೀವಿ.
ಅದು ಯಾವುದರಿಂದ ಬಂದಿದೆ? ಅಂಗಣ. ಅಂಗಳ ನಿಮಗೆಲ್ಲ ಗೊತ್ತಾಗ್ಬೋದು. ಈ ಳ ಮತ್ತು ಣ ಇದಾವಲ್ಲ, ಮೂರ್ಧನ್ಯ ವ್ಯಂಜನಗಳು ಅಂತ ಕರಿತೀವಿ. ಒಂದಕ್ಕೆ ಅವು ಪರ್ಯಾಯವಾಗಿ ಆದೇಶವಾಗುವುದು ಉಂಟು. ಮೊಳಕೈ ಅನ್ನೋದನ್ನ ಕೆಲವರು ಮಣಕೈ ಅಂದ್ಬಿಡ್ತಾರೆ. ಳ ಣ ಆಗ್ತದೆ. ಮಣಲು ಅಂತಾರೆ ಕೆಲವು ಕಡೆ. ಮಳಲು ಅನ್ನೋದನ್ನ. ಕಣ ಅನ್ನೋದನ್ನ ಕಳ ಅಂತ ಕರೀತಾರೆ. ಕೆಲವು ಪ್ರದೇಶದಲ್ಲಿ ಗಣ ಅಂತ ಕರೆಯೋದನ್ನ ಗಳ ಅಂತ ಕರೆಯೋದನ್ನ ಕೇಳಿಸಬೇಕು ನೀವು. ಅಂದ್ರೆ ಣ ಮತ್ತು ಳ ಎರಡು ಮೂರ್ಧನ್ಯ ಆಗಿರೋದ್ರಿಂದ ಒಂದು ಅವರ್ಗೀಯ ವ್ಯಂಜನ, ಒಂದು ವರ್ಗೀಯ ವ್ಯಂಜನದಲ್ಲಿ ಬರುವ ಅನುನಾಸಿಕ. ಣ ಮತ್ತು ಳ ಇವು ಮೂರ್ಧನ್ಯಗಳಾಗಿರೋದ್ರಿಂದ ಕೇಶಿರಾಜನು ಕೂಡ ಇವಕ್ಕೆ ಒಂದಕ್ಕೊಂದು ಪರ್ಯಾಯವಾಗಿ ಬಳಕೆ ಆಗ್ತವೆ, ಒಂದಕ್ಕೊಂದು ಆದೇಶವಾಗ್ತವೆ ಅಂತ ಹೇಳ್ತಾನೆ. ಅಂಗಣ ಅನ್ನೋದಿದೆಯಲ್ಲ, ಇದೇ ಅಂಗಳ ಆಗಿದೆ. ಏನು ಅಂಗಣ ಅಂದ್ರೆ? ಒಂದು ಬಯಲು. ಈಗ ಸಮರಾಂಗಣ, ಯುದ್ಧ ಭೂಮಿಯನ್ನ ಸಮರಾಂಗಣ ಪದ ಬಳಸ್ತೀವಿ. ಸಭೆ, ರಾಜನ ಸಭೆ ಸಭಾಂಗಣ ಬಳಸ್ತೀವಲ್ಲ ನಾವು. ಆಡಿಟೋರಿಯಂ ಅನ್ಲಿಕ್ಕೆ ಬಳಸ್ತೀವಿ. ಸಭಾಂಗಣ, ಅಂಗಣ ಅಂತ ಬಳಸ್ತೀವಿ. ಯಾರು ಸಭಾಂಗಳ ಅನ್ನಲ್ಲ. ಆದರೆ ಮೂಲ ಪದ ಅಂಗಣ ಇತ್ತು ಅಂತ. ಈ ಅಂಗಣ ಎನ್ನುವ ಪದ ಇದೆಯಲ್ಲ, ನಮ್ಮ ನಿಘಂಟುಗಳಲ್ಲಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಕೂಡ ಕೆಲವು ಅಪೂರ್ವಪದ ಪದಗಳೇನಿವೆ ಅಂತಹ ಪದಗಳನ್ನು ನಿಘಂಟು ನೋಡಿಕೊಂಡೇ ಹೇಳಬೇಕಾಗುತ್ತದೆ. ನಿಘಂಟುಗಳನ್ನು ನೋಡುವುದನ್ನು ಕೂಡ ನೀವು ರೂಢಿ ಮಾಡ್ಕೋಬೇಕಾಗುತ್ತೆ. ಗ್ರಂಥಾಲಯಗಳಿಗೆ ಹೋಗಿ ಏನು ಪರಾಮರ್ಶೆ ಮಾಡಬೇಕು, ಓದಬೇಕು ಅಂತ ಹೋಗ್ತಿರೋ ಆ ಸಂದರ್ಭದಲ್ಲಿ ಕೆಲವು ಪದಗಳನ್ನು ನಿಘಂಟು ತೆಗೆದು ನೋಡಬೇಕಾಗ್ತದೆ. ಈಗ ನೋಡಿ, ಅಲ್ಲಿ ನಾನು ಗಮನಿಸ್ತಾ ಇದ್ದಾಗ ಹೇಳ್ತಾರೆ, ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟುಗಳು ಇವೆ. ಆ ಬೃಹತ್ ನಿಘಂಟನ್ನು ತೆಗೆದು ನೋಡಿದಾಗ ಮೊದಲನೆಯ ನಿಘಂಟು ಅಂದರೆ 1ನೇ ನಿಘಂಟಿನಲ್ಲಿ ಅಕಾರಾದಿಯಾಗಿ ಕೊಟ್ಟಾಗ ಅವ್ರು ಕೊಟ್ಟಿದ್ದಾರೆ ಅಂಗಣ ಎಂಬ ಪದ ಇದೆಯಲ್ಲ, ಅವರು ಹೇಳ್ತಾರೆ ಅಂಗಣ ಎಂಬ ಮೂಲ ಶಬ್ದವು ದೇಶ್ಯವೇ ಅಥವಾ ಸಂಸ್ಕೃತವೇ ಎಂಬ ಬಗ್ಗೆ ನಿರ್ಧಾರವಾಗಿಲ್ಲ. ಇದು ಸಂಸ್ಕೃತದಿಂದ ಬಂದಿದೆಯಾ? ಇಲ್ಲ, ಇದು ನಮ್ಮ ದೇಶೀಯ ಪದ ಅಂತ ಕೆಲವರು ವಾದ ಮಾಡಿದ್ದಾರೆ. ನಮ್ಮ ತಮಿಳು, ನಮ್ಮ ತೆಲುಗು, ನಮ್ಮ ಕನ್ನಡದಲ್ಲಿಯೇ ಇತ್ತು ಈ ಪದ. ಅದಕ್ಕೆ ಅವರು ವಿವರಣೆಯನ್ನು ಕೊಡ್ತಾರೆ. ಒಳಗು ಎಂಬ ಅರ್ಥವನ್ನು ಕೊಡುವ ಅಗಮ್ ಅಂತ ಒಂದು ದೇಶೀಯ ಪದ ಇದೆ. ಅಗಮ್, ಆ ಅಗಮ್ ಎನ್ನುವುದಕ್ಕೆ ಆದೇಶವಾಗ್ತದೆ. ಪ್ಲಸ್ ಕಳ ಅಂಗಳ ಆಗಿದೆ. ಹಾಗಾಗಿ ಅಂಗಳ ಅಗಮ್ ಅನ್ನೋದಿದೆಯಲ್ಲ, ಇದು ನಮ್ಮ ದೇಶೀಯ ಶಬ್ದ. ನಾವಿಲ್ಲಿ ಗಮನಿಸಬೇಕು, ಒಂದು ಪ್ರಶ್ನೆಗೆ ಉತ್ತರವನ್ನು ಗಮನಿಸುವಾಗ ಒಂದು ಉತ್ತರವನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಕೂಡ ಗಮನಿಸಿ ಅದರ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಪರೀಕ್ಷೆಯಲ್ಲಿ ಉತ್ತರವನ್ನು ಬರೋದಿದೆ, ಆದರೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಬೇಕು ಅನ್ನೋದು ಇದಕ್ಕೋಸ್ಕರವೇ. ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಹೆಚ್ಚಿನ ವಿವರಣೆಗಳನ್ನು ತಿಳ್ಕೊಳ್ಳುವುದರೊಂದಿಗೆ ನಾವು ಏನಂತೀವಿ, ಬಹುಜ್ಞತೆ ಅಂತೀವಲ್ಲ, ಬಹಳಷ್ಟು ವಿಚಾರಗಳನ್ನ ತಿಳ್ಕೋಬೇಕು. ಅದಕ್ಕೋಸ್ಕರವೇ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಗಂಟೆಯಲ್ಲಿ ಅಥವಾ 1.5 ಗಂಟೆಯಲ್ಲಿ 100 ಅಂಕಗಳಿಗೆ ನಾನು ಹೇಳಲಿಕ್ಕೆ ಕಷ್ಟ ಆಗೋದಿಲ್ಲ. ಆದರೂ ನನ್ನ ವಿದ್ಯಾರ್ಥಿಗಳಿಗೆ ಸ್ವಲ್ಪ 10 ಪ್ರಶ್ನೆಗಳೇ ಆದರೂ ಕೂಡ ಹೆಚ್ಚಿನ ವಿವರಣೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಆಸಕ್ತಿ ಇದ್ದವರು ಓಕೆ, ಆಸಕ್ತಿ ಇಲ್ಲದೆ ಇದ್ದವರು ಮುಂದಕ್ಕೆ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಬೋದು ಅನ್ನೋದನ್ನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಗಮನಿಸಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಳೆಯಲ್ಲಿ 26ನೇ ಪ್ರಶ್ನೆ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆ ಪದಕ್ಕೆ ಸಮಾನ ಅರ್ಥಕ ರೂಪ ಅಂದರೆ ಅದೇ ಅರ್ಥವನ್ನು ಕೊಡುವುದು ಏನು? ಸುಲಭವಾದ ಪ್ರಶ್ನೆ, ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಗ್ರಾಮ್ಯ ಅಥವಾ ಆಡು ಭಾಷೆಯಲ್ಲಿ ಹೇಳ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನಾನೀಗಾಗಲೇ ಉಚ್ಚಾರಣೆ ಮಾಡ್ಬೇಕಾದ್ರೆ ಹಾಗೆ ಮಾಡಿದೆ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ ಅಥವಾ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗಾಯಿತು. ಹೊಳೆ ಅಂದರೆ ಹರಿತಾ ಇರುವಂತಹ ಒಂದು ದೊಡ್ಡ ಹಳ್ಳ ಅಥವಾ ನದಿಯಲ್ಲಿ ಒಂದು ಹೊಳೆಯಲ್ಲಿ ಹುಣಸೆಹಣ್ಣು ತಗೊಂಡೋಗಿ ತೊಳೆದ್ರೆ ಅದು ಏನು ಲೆಕ್ಕ ಬರುತ್ತದೆಯಾ? ಅದು ಗಣನೆಗೆ ಸಿಗ್ತದೆಯಾ? ಹಾಗಾಗಿ ವೇಸ್ಟ್, ವ್ಯರ್ಥ. ಅದು ನಮಗೆ ಇದಕ್ಕೇನು ವಿಶ್ಲೇಷಣೆ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಇದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆಯೋದು ಅನ್ನೋ ಅರ್ಥ ಏನಿದೆ, ಈ ಪದ, ಈ ಒಂದು ನುಡಿಗಟ್ಟು ಇದ್ದಂಗೆ ಇದು. ಇಲ್ಲಿ ನಾವು ಗಮನಿಸಬೇಕು, ಬಹಳ ಮೆಚ್ಚುವುದು, ವ್ಯರ್ಥ, ಸಾಕಷ್ಟು ಮತ್ತು ಕೂಡಿಸು 4 ಇದೆ. ಅಲ್ಲಿ 2ನೆಯ ಆಯ್ಕೆ ಏನಿದೆ, ವ್ಯರ್ಥ, ಇದೇ ಇದಕ್ಕೆ ಸರಿಯಾದ ಉತ್ತರ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಿ 26ನೆಯ ಪ್ರಶ್ನೆಗೆ ಸರಿ ಉತ್ತರ 2ನೇದು ಅನ್ನೋದು ನಮಗೆ ಗೊತ್ತಾಗಬೇಕಷ್ಟೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೆಯ ಪ್ರಶ್ನೆ ಏನದು? ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಸಾಹಿತ್ಯಕ್ಕೆ ಈಗ ಬರ್ತಾ ಇದ್ದೀವಿ. ಎಷ್ಟು ಬರೀ ಇದುವರೆಗೂ ನಾನು ನೋಡಿದ ಪ್ರಶ್ನೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಆಗಿದ್ದವು. ಇರಲಿ, ಇದು ಬಿ ವರ್ಷನ್ ತಗೊಂಡಿರೋದು. ಕೆಲವು ಪ್ರಶ್ನೆಗಳು ಬೇರೆ ಬೇರೆ 4 ವರ್ಷನ್ಗಳಲ್ಲಿ ಆ ಕಡೆ ಈ ಕಡೆ ಹೋಗಿರ್ತವೆ. ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಈಗ ಬರ್ತಾ ಇದೆ ಅಂತ ಅನ್ಸುತ್ತೆ. ಯಾರೋ ಒಬ್ರು ಕಾಮೆಂಟ್ ಮಾಡಿದಾಗ ಸ್ನೇಹಿತರು ಕೇಳಿದ್ರು, ಸರ್ ಸಾಹಿತ್ಯದ ಪ್ರಶ್ನೆಗಳಿಗೂ ಸ್ವಲ್ಪ ಉತ್ತರಗಳನ್ನು ವಿವರಣೆ ಕೊಡಿ ಸರ್, ಬರೀ ವ್ಯಾಕರಣದ ಪ್ರಶ್ನೆಗಳಿಗೆ ಜಾಸ್ತಿ ವಿವರಣೆಯನ್ನು ಕೊಡ್ತಾ ಇದ್ದೀರಾ ಅಂತ.
ಗಮನಿಸಿ ಸ್ನೇಹಿತರೆ, ಈ ಎಲ್ಲ ಕ್ರಮವಾಗಿ ಹೋಗ್ತಾ ಇದೀವಿ ಅಷ್ಟೇ ನಾವು. ಸಾಹಿತ್ಯಕ್ಕೆ ನೋಡಿ ಈಗ ಬಂತು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾನು ಹಿಂದಿನ 3-4 ಸಂಚಿಕೆಗಳಲ್ಲಿ ಕ್ರಮವಾಗಿ ಬರ್ತಾ ಇದ್ದೆ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಪ್ರಾರಂಭದಿಂದ ಮಾಡ್ಕೊಂಡು ಬಂದು ನಾನು ಯಾವುದು ತಮಟಕಲ್ಲು ಶಾಸನವನ್ನು, ಶ್ರವಣಬೆಳಗೊಳದ ಶಾಸನದ ಬಗ್ಗೆ ಹೇಳಿ ಮುಂದಿನ ಸಂಚಿಕೆ ಕವಿರಾಜ ಮಾರ್ಗ ಅಂತ ಹೇಳಿದ್ದೆ. ಆದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕೇಳಿದ್ರಿಂದ ಸದ್ಯಕ್ಕೆ ಅದನ್ನು ಸ್ಥಗಿತಗೊಳಿಸಿ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇದು ಮುಗಿದ ನಂತರ ನಾನು ಮತ್ತೆ ಕವಿರಾಜ ಮಾರ್ಗ ಮತ್ತು ಮುಂದೆ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಕಾವ್ಯ ಮೀಮಾಂಸೆ, ಛಂದಸ್ಸು ಎಲ್ಲವನ್ನು ಮುಂದುವರಿಸೋಣ. ನೀವು ಆದಷ್ಟು ನಿರೀಕ್ಷೆ ಮಾಡಿ ಇದನ್ನು ಗಮನಿಸ್ತಾ ಬನ್ನಿ. ಈಗ ಸಾಹಿತ್ಯಕ್ಕೆ ಅವ್ರು ಯಾರೋ ಪ್ರಶ್ನೆ ಕೇಳಿ ನನಗೆ ಒಂದು ಕಮೆಂಟ್ ಮಾಡಿದ್ರು. ನೀವು ಕೂಡ ಕೆಲವರು ಕಮೆಂಟ್ ಮಾಡೋ ವಿಚಾರದಲ್ಲಿ ಏನು ಕೃಪಣತೆ ತೋರಿಸೋದು ಬೇಡ, ಅಥವಾ ಸಬ್ಸ್ಕ್ರೈಬ್ ಆಗೋ ವಿಚಾರದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಜೊತೆಗೆ ಏನದು ಕಾಮೆಂಟ್ ಮಾಡಿ ಅಂತ ನಾನು ಮತ್ತೆ ಮತ್ತೆ ನಿಮ್ಗೆ ಕೇಳೋ ಅಗತ್ಯ ಇರಲ್ಲ. ನಿಮಗೆ ಏನು ಅನಿಸ್ತಾ ಇದೆ, ನನ್ನ ವಿವರಣೆ ನಿಮಗೆ ಬೇಗ ಬೇಗ ಹೇಳ್ತಾ ಇದ್ದೀನೋ ಅಥವಾ ಇನ್ನು ಹೆಚ್ಚಿನ ವಿವರಣೆ ಆಗ್ತಾ ಇದೆಯೋ, ಬೇಗ ಮುಗಿಸೋಣ. ಇರಲಿ, ನನಗೆ ಮತ್ತೆ ಮತ್ತೆ ಹೇಳ್ತಾ ಇರೋ ಉದ್ದೇಶ ಕೆಲವು ವಿದ್ಯಾರ್ಥಿಗಳ ಮನಸ್ಸಿಗೆ ಮತ್ತೆ ಹೋಗಿ ಅವ್ರ ಕಿವಿ ಮೇಲೆ ಬಿದ್ದರೆ ಒಂದು ಸ್ವಲ್ಪನಾದರೂ ಕೆಲವು ಮನಸ್ಸಿಗೆ ಗ್ರಾಹ್ಯ ಆಗ್ತದಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇರಲಿ, ಮುಂದಕ್ಕೆ ಹೋಗೋಣ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಹಿತ್ಯಿಕ ಸಮಸ್ಯೆಗಳಿರಲಿ, ವ್ಯಾಕರಣದ ಸಮಸ್ಯೆಗಳಿರಲಿ, ನೀವು ಕಾಮೆಂಟ್ಗಳಲ್ಲಿ ಕೂಡ ಬರೀಬಹುದು. ನನ್ನ ವೈಯಕ್ತಿಕವಾದ ನಂಬರ್ ಇದ್ದರೆ ಅದಕ್ಕೂ ಕೂಡ ನೀವು ವಾಟ್ಸಪ್ ಮಾಡಬಹುದು ಅಂತ ಈಗಾಗಲೇ ಹೇಳಿದ್ದೆ ನಾನು. ಸ್ನೇಹಿತರೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅಥವಾ ಯಾವುದೇ ನಿಮ್ಮ ಈ ಶೈಕ್ಷಣಿಕವಾದ ಈ ವಿಚಾರಗಳಿಗೆ ಸಂಬಂಧಪಟ್ಟ ಸಾಹಿತ್ಯಿಕ ಸಂದೇಹಗಳನ್ನು ನೀವು ಕಾಮೆಂಟ್ಗಳಲ್ಲಿ ತಿಳಿಸ್ಬೋದು. ಬರೀ ಎಲ್ಲರೂ ಕೂಡ ಅದ್ಭುತವಾಗಿದೆ, ಚೆನ್ನಾಗಿದೆ ಸರ್, ಹಾಗೆ ಸರ್, ಹೀಗೆ ಅಂಥದ್ದನ್ನು ಇರಬಾರ್ದು ಅಂತ ಇಲ್ಲ. ಆದರೆ ನಿಮ್ಮದನ್ನು ಸ್ವಲ್ಪ ವಿಮರ್ಶಾತ್ಮಕವಾಗಿ ಸ್ವಲ್ಪ ಕೆಲವು ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಕಾಮೆಂಟ್ ಮಾಡುವಾಗ ಯಾವುದೇ ಸಂಕೋಚ ಇಲ್ಲದೆ ಕಾಮೆಂಟ್ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ಓಕೆ, 27ನೆಯ ಪ್ರಶ್ನೆ ಈಗಾಗಲೇ ಓದಿದೆ ನಾನು. ಇಂತಹ ಪ್ರಶ್ನೆಗಳು ಬರ್ತಾ ಇರ್ತವೆ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ನಾವು ಯಾವಾಗಲೂ ಎಲ್ಲ ಕ್ಲಾಸ್ಗಳಲ್ಲಿ ಓದಿರ್ತೇವೆ. ಇದುವರೆಗೂ ಸಿಕ್ಕಿರ್ತಕ್ಕಂಥ ಸಹಸ್ರಾರು ಗ್ರಂಥಗಳಲ್ಲಿ ನಮ್ಮ ಕನ್ನಡದಲ್ಲಿ ಇವತ್ತು ಬೇಕಾದಷ್ಟು ಕಾವ್ಯಗಳನ್ನು, ಕೃತಿಗಳನ್ನು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲು ಇವುಗಳೆಲ್ಲ ಅತ್ಯಂತ ಪ್ರಾಚೀನವಾದಂಥ ಕೃತಿ ಯಾವುದು ಅಂದರೆ ಕವಿರಾಜ ಮಾರ್ಗ. ಆದರೆ ಪ್ರಶ್ನೆ ಅದಲ್ಲ, ಇಲ್ಲಿರೋದು ಅದಲ್ಲ. ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲಕ್ಕೊಳಗಾಗಿ ತಪ್ಪು ಮಾಡಿಬಿಡ್ತಾರೆ, ಎಚ್ಚರ ತಪ್ಪಿ ಬಿಡ್ತಾರೆ. ಹಂಗಾಗಬಾರ್ದು. ನಾನು ಮತ್ತೆ ಮತ್ತೆ ನನ್ನ ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ನಮ್ಮ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಸರಿ. ಆದರೆ ಈ ಮೊಟ್ಟ ಮೊದಲ ಅನ್ನೋದು ಕಿವಿ ಮೇಲೆ ಬಿದ್ದುಬಿಟ್ಟಿರುತ್ತಲ್ಲ, ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಎಚ್ಚರದಿಂದ ಇದರ ನೋಡೋಣ ಅಂತಲೇ ಇಂಥ ಪ್ರಶ್ನೆಗಳು ಕೊಟ್ಬಿಡ್ತಾರೆ. ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಅಲ್ಲಿ ಕೇಳಿರೋದು ಮೊಟ್ಟ ಮೊದಲ ಕೃತಿ ಅಥವಾ ಗ್ರಂಥ ಅಂತ ಅಲ್ಲ, ಮೊಟ್ಟ ಮೊದಲ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಕವಿರಾಜ ಮಾರ್ಗ ಕಾವ್ಯ ಅಲ್ಲ. ನಾನು ಕವಿರಾಜ ಮಾರ್ಗ ಸಂಚಿಕೆಯಲ್ಲಿ ಈಗಾಗಲೇ ಕೆಲವು ಪಾಯಿಂಟ್ಸ್ಗಳನ್ನು ಸಿದ್ಧಪಡಿಸಿ ಇಟ್ಕೊಂಡಿದ್ದೆ, ಆದರೆ ಸ್ವಲ್ಪ ಅದು ನಿಲ್ಲಿಸಿದ್ದೀನಿ, ಮುಂದೆ ಹೇಳ್ತೀನಿ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಒಂದು ಗ್ರಂಥ, ಒಂದು ಪುಸ್ತಕ. ಆದರೆ ಅದು ಕಾವ್ಯ ಅಲ್ಲ. ಕಾವ್ಯ ಎನಿಸ್ಕೊಳ್ಬೇಕಾದ್ರೆ ಅದರದೇ ಆದ ಕೆಲವು ಲಕ್ಷಣಗಳಿವೆ. ಅಂತಹ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಅಂದರೆ ಆದಿಕವಿ ಪಂಪ ವಿರಚಿತ ಆದಿಪುರಾಣ. ಹಾಗಾಗಿ ಈ ಪ್ರಶ್ನೆಗೆ ನಮ್ಗೆ ಇಲ್ಲಿ ಗಮನಿಸಬೇಕಲ್ಲ ನೀವು, ಕವಿರಾಜ ಮಾರ್ಗ ಇರಲಿ, ಕವಿರಾಜ ಮಾರ್ಗ ಕನ್ನಡದಲ್ಲಿ ರಚಿಸಲ್ಪಟ್ಟಿರುವ ಈಗ ಸದ್ಯಕ್ಕೆ ದೊರೆತಿರುವ ಕೃತಿಗಳಲ್ಲಿ ಮೊಟ್ಟ ಮೊದಲ ಒಂದು ಕೃತಿ, ಒಂದು ಗ್ರಂಥ, ಒಂದು ಪುಸ್ತಕ. ಆದರೆ ಅದು ಕಾವ್ಯ ಅಲ್ಲ. ಕಾವ್ಯದ ಲಕ್ಷಣಗಳನ್ನು ಹೇಳುತ್ತಿರುವ ಲಕ್ಷಣ ಗ್ರಂಥ, ಒಂದು ಅಲಂಕಾರ ಶಾಸ್ತ್ರ, ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅಂತಲೂ ಹೇಳಬಹುದು. ಇರಲಿ, ಈಗ ನಮಗೆ ಈ ಪ್ರಶ್ನೆಯಲ್ಲಿ ಕನ್ನಡದ ಮೊದಲ ಕಾವ್ಯ ಅಂತ ಇದೆ ನೋಡಿ, ಅಲ್ಲಿ ಅದು ನೆನ್ಪಿಟ್ಕೋಬೇಕು ನಾವು. ಕಾವ್ಯ ಯಾವುದು? ನಮಗೆ ಅಲ್ಲಿ ಎ ಕವಿರಾಜ ಮಾರ್ಗ, 2 ಆದಿಪುರಾಣ, 3 ಸಾಹಸ ಭೀಮ ವಿಜಯ, 4ನೇದು ಶಬ್ದಮಣಿ ದರ್ಪಣ ಅಂತ ಕೊಟ್ಟಿದ್ದಾರೆ. ಎಲ್ಲ ಕೃತಿಗಳ ಪರಿಚಯ ನಿಮಗೆ ಇದ್ದೇ ಇರ್ತದೆ. ಇಲ್ಲಿ ನಮಗೆ ಸರಿ ಉತ್ತರ 2ನೇದಾಗಿರುತ್ತದೆ. 27ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2 ಆದಿಪುರಾಣ. ಇನ್ನು ಕವಿರಾಜ ಮಾರ್ಗದ ಬಗ್ಗೆ ಈಗಾಗಲೇ ಹೇಳಿದೆ ನಾನು. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಇದು. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕ್ರಿಸ್ತಶಕ 850ರ ಸುಮಾರಿನಲ್ಲಿದ್ದಂತಹ ಶ್ರೀ ವಿಜಯ ಎಂಬ ಒಬ್ಬ ಲಾಕ್ಷಣಿಕ ಬರೆದಂತಹ ಕೃತಿ ಕವಿರಾಜ ಮಾರ್ಗ. ಸಾಹಸ ಭೀಮ ವಿಜಯ ಕೊಟ್ಟಿದ್ದಾರಲ್ಲ ಸರ್, ಹೌದು, ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಚಂಪು ಕಾವ್ಯ. ನಾವು ಯಾರನ್ನ ಕನ್ನಡದಲ್ಲಿ ಶಕ್ತಿ ಕವಿ ಅಂತ ಕರೆದಿದ್ದೇವೆಯೋ ಅದನ್ನು ಆ ಕವಿ ಬರೆದಂತಹ ಸಾಹಸ ಭೀಮ ವಿಜಯ ಗದಾಯುದ್ಧ ಎಂದು ಪ್ರಸಿದ್ಧವಾಗಿದೆ. 10ನೆಯ ಶತಮಾನದಲ್ಲಿದ್ದಂತಹ ಕ್ರಿಸ್ತಶಕ 980ರ ಸುಮಾರಿನಲ್ಲಿ ಬದುಕಿದ್ದ ಶಕ್ತಿ ಕವಿ ರನ್ನ ಬರೆದಂತಹ ಕೃತಿ ಸಾಹಸ ಭೀಮ ವಿಜಯ. 10 ಆಶ್ವಾಸಗಳಿಂದ ಕೂಡಿದ ತುಂಬ ಪ್ರಸಿದ್ಧವಾದ, ಕನ್ನಡದಲ್ಲಿ ಸಿಂಹಾವಲೋಕನ ತಂತ್ರದಲ್ಲಿ ಬರೆದಂತಹ ಪ್ರಸಿದ್ಧ ಚಂಪು ಕಾವ್ಯ. ಮಾತಾಡೋಣ, ಮುಂದಿನ ತರಗತಿಗಳಲ್ಲಿ ಮಾತಾಡೋಣ. ಇನ್ನೊಂದು ಶಬ್ದಮಣಿ ದರ್ಪಣ. ಇವೆಲ್ಲವೂ ಕನ್ನಡ ಸಾಹಿತ್ಯದಲ್ಲಿ ಬಹಳ ಮೈಲಿಗಲ್ಲ ಇರತಕ್ಕಂತಹ ಬಹಳ ಪ್ರಸಿದ್ಧವಾದ ಕೃತಿಗಳು. ನಮಗೆಲ್ಲ ಗೊತ್ತಿದೆ, ಹಳೆಗನ್ನಡದ ಸಮಗ್ರ ವ್ಯಾಕರಣವನ್ನು ಸಮಗ್ರವಾಗಿ ಒಂದು ಕೃತಿಯಲ್ಲಿ ಸಂಪೂರ್ಣವಾಗಿ ಕೊಟ್ಟಂಥವನು ಕೇಶರಾಜ.
ಕ್ರಿಸ್ತಶಕ 1260 ಸುಮಾರಿನಲ್ಲಿ ಜೀವಿಸಿದ್ದ ಜೈನ ಧರ್ಮೀಯನಾಗಿದ್ದ ಕೇಶಿರಾಜ ಎನ್ನುವಂಥ ವೈಯಾಕರಣಿ ಕವಿಯೂ ಆಗಿದ್ದ. ಆ ವೈಯಾಕರಣಿ ರಚಿಸಿದಂತಹ ಒಂದು ಅತ್ಯದ್ಭುತವಾದಂತಹ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ. ಇಲ್ಲಿ ನಮಗೆ ಈ 3 ವಿಚಾರಗಳು ಗೊತ್ತಿರಲಿ, 3 ಕೃತಿಗಳ ಬಗ್ಗೆ. ಆದರೆ ನಮ್ಮ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಎರಡನೇದು ಆದಿಪುರಾಣ, ಕನ್ನಡದ ಮೊಟ್ಟ ಮೊದಲ ಕಾವ್ಯ. ನಾವು ಅದಾದ ನಂತರ ಬಹಳಷ್ಟು ನೂರಾರು ಕಾವ್ಯಗಳು ನಮಗೆ ಸಿಕ್ಕಿವೆ, ಆದರೆ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಆದಿಪುರಾಣ. 24 ಜನ ತೀರ್ಥಂಕರರು ಏನಿದ್ದಾರೆ, ಆ ಜೈನ ಧರ್ಮದ 24 ಜನ ತೀರ್ಥಂಕರಲ್ಲಿ ಮೊಟ್ಟ ಮೊದಲನೆಯ ತೀರ್ಥಂಕರನಾದ ಆದಿನಾಥ ಋಷಭದೇವನ ಜೀವನದ ಚರಿತ್ರೆಯನ್ನು, ಅವನ ಭವಾವಳಿಗಳನ್ನು ಚಿತ್ರಿಸಿರ್ತಕ್ಕಂತಹ 16 ಆಶ್ವಾಸಗಳಿಂದ ಕೂಡಿದ ಕನ್ನಡದ ಒಂದು ಚಂಪು ಕಾವ್ಯ ಆದಿಪುರಾಣ. ಕ್ರಿಸ್ತಶಕ 941ರಲ್ಲಿ ವಿರಚಿಸಲ್ಪಟ್ಟಂತಹ ಕೃತಿ, ಪಂಪನ ಮೊದಲ ಕಾವ್ಯ ಆದಿಪುರಾಣ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ಒಪ್ಪಿಕೊಂಡಿದ್ದೇವೆ. ಇರಲಿ, ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು? ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಯಾವುದು? ಅಕರ್ಮಕ ಧಾತುವಿಗೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಈ ಹಿಂದೆ ಈಗಾಗಲೇ ಒಂದು ಕಡೆ ಬಂದಿತ್ತು, ಇದು ಸಕರ್ಮಕ ಮತ್ತು ಅಕರ್ಮಕ ಬಗ್ಗೆ ಹೇಳಿದ್ದೀನಿ. ಏನದು? ಇಲ್ಲಿ ಉದಾಹರಣೆ ಮಾಡು, ಓಡು, ಕೂಡು, ತೊಡು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನಾನೀಗಾಗಲೇ ಹೇಳಿದ್ದೆ, ಕರ್ಮಪದವನ್ನು ಅಪೇಕ್ಷಿಸ್ತಕ್ಕಂಥದ್ದು ಸಕರ್ಮಕ, ಕರ್ಮಪದದ ಅಪೇಕ್ಷೆ ಇಲ್ಲದೇ ಇರತಕ್ಕಂಥದ್ದು ಅಕರ್ಮಕ ಧಾತು ಅಂತ ಕರಿತೀವಿ. ಏನನ್ನು ಮಾಡುವುದು, ಏನನ್ನು ತಿನ್ನುವುದು ಅಂದಾಗ ಅನ್ನು ಅನ್ನುವಂಥ ಇದೆಯಲ್ಲ ಕರ್ಮಕಾರಕ ದ್ವಿತೀಯ, ಅದು ಕರ್ಮಪದ ಆಗಿರ್ತದೆ. ಇಲ್ಲಿರೋದನ್ನು ಗಮನಿಸ್ಬೋದು. ಈ ಯಾವ 3 ಸಕರ್ಮಕ ಇವೆ, 1 ಅಕರ್ಮಕ ಇದೆ. ಈಗ ನಾನು ಅವತ್ತು ಹೇಳಿದ್ನಲ್ಲ, ಅದೇ ಥರ ಇಲ್ಲಿ ಏನು ಅನ್ನೋದನ್ನು ನೀವು ಅಪ್ಲೈ ಮಾಡಿ ಪ್ರಶ್ನಾರ್ಥಕವಾಗಿ. ಏನನ್ನು ಮಾಡುವುದು ಸರಿ ಇದೆ, ಉತ್ತರ ಹೇಳ್ಬೋದು. ಏನನ್ನು ಏನು ಕೆಲಸವನ್ನು ಮಾಡುವುದು, ಊಟವನ್ನು ಮಾಡುವುದು ಸರಿ ಇದೆ. ಹಾಗಾದರೆ ಇದು ಕರ್ಮಪದವನ್ನು ಅಪೇಕ್ಷಿಸಿದ್ರೆ ಇದು ಸಕರ್ಮಕ ಆಗಿದೆ, ಅಕರ್ಮಕ ಅಲ್ಲ. ಏನನ್ನ ಓಡು, ಇಲ್ಲೇ ಸಿಕ್ಕಿಬಿಡ್ತು ನಮಗೆ. ಏನನ್ನು ಓಡು, ಏನು ಉತ್ತರ ಹೇಳ್ತೀರಾ ಇದಕ್ಕೆ? ಸರಿ ಇಲ್ಲ. ಅಂದರೆ ಇದು ಕರ್ಮಪದವನ್ನು ಅಪೇಕ್ಷೆ ಪಡೋದಿಲ್ಲ. ಅಂದರೆ ಕರ್ಮಪದವನ್ನು ಬಯಸದೇ ಇರತಕ್ಕಂತಹ ಪದಗಳು ಯಾವ್ಯಾವೋ ಅವು ಅಕರ್ಮಕ ಧಾತುಗಳಾಗುತ್ತವೆ. ಇಲ್ಲಿ ಓಡು ಎಂಬುದೇ ಅಕರ್ಮಕ ಧಾತು. ಇನ್ನುಳಿದ 2 ಏನನ್ನು ಕೂಡುವುದು, ಏನನ್ನು ತೊಡುವುದು ಇವಕ್ಕೆಲ್ಲ ಸರಿ ಇದೆ, ಕರ್ಮಪದವನ್ನು ಬಯಸ್ತವೆ. ಹಾಗಾಗಿ ಈ ಅಕರ್ಮಕ ಧಾತು ಯಾವುದಿದೆ ಅಂದರೆ ಇಲ್ಲಿ ಎರಡನೆಯದು ಯಾವುದು? ಓಡು ಎಂಬ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ ಧಾತು ಯಾವುದು? ಓಡು ಎಂಬುದು ಅಕರ್ಮಕ ಧಾತು. 28ನೇ ಪ್ರಶ್ನೆಗೆ ಸರಿ ಉತ್ತರ ಎರಡನೆಯ ಆಯ್ಕೆ ಓಡು ಅಂತ ಇದೆ. ಈ ಓಡು ಎನ್ನುವಂತಹ ಧಾತುವನ್ನು ಇಟ್ಕೊಂಡು ನಾವು ಬೇರೆ ಬೇರೆ ರೀತಿಯ ಕ್ರಿಯಾಪದಗಳನ್ನು ರೂಪಿಸಿಕೊಳ್ಬೋದು. ಅಲ್ಲಿ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿಕೊಂಡು ನಾವೊಂದು ಪೂರ್ಣ ಕ್ರಿಯಾಪದವನ್ನು ಮಾಡಬಹುದು. ಅಲ್ಲಿ ಈಗ ನಾನು ಅದು ಮಾಡಿದ್ದೀನಿ. ಓಡಿದನು ಭೂತಕಾಲದಲ್ಲಿ, ಓಡುತ್ತಿದ್ದಾನೆ ವರ್ತಮಾನ ಕಾಲದಲ್ಲಿ, ಓಡು ಇಟ್ಕೊಂಡ್ಬಿಟ್ಟು ಓಡುವನು ಭವಿಷ್ಯತ್ ಕಾಲದಲ್ಲಿ, ಓಡನು ಓಡು ಎಂಬ ಧಾತುವನ್ನು ಇಟ್ಕೊಂಡು ನಿಷೇಧಾರ್ಥಕ ಪದ, ಓಡಿಯಾನು ಸಂಭಾವನಾರ್ಥಕ ಅರ್ಥ. ಮುಂದಿನ ತರಗತಿಗಳಲ್ಲಿ ಇವೆಲ್ಲ ಮಾತಾಡೋಣ. ಇಲ್ಲಿ ಧಾತು ಓಡು ಎಂಬುದು ಅಕರ್ಮಕ ಧಾತು ಆಗಿದೆ. 29ನೆಯ ಪ್ರಶ್ನೆ, ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ ಅಂದರೆ ಯಾವ ಅವ್ಯಯ ಅಂತ ಕೇಳ್ತಾರೆ. ಸ್ನೇಹಿತರೆ, ಅವ್ಯಯಗಳು ಅಂತ ಕೇಳಿರ್ಬೋದು ನೀವು. ವ್ಯಯ ಅಂದರೆ ಖರ್ಚು, ವ್ಯಯ ಅಂದರೆ ವೆಚ್ಚ ಅಲ್ವೇ? ವ್ಯಯ ಸಂಸ್ಕೃತ ಪದ. ಇದು ತದ್ಭವ ಏನಾಗುತ್ತೆ? ಎಲ್ಲ ಓದಿದ್ ನೆನಪಾಗ್ಬೋದು ನಿಮಗೆ ಕೆಲವರಿಗೆ. ಹೌದು, ವ್ಯಯ ಇದರ ತದ್ಭವ ಬಿಯ, ಬಿ ಕುಣಿಸಿನ ದೀರ್ಘ ಬಿ ಮತ್ತು ಯ, ಬಿಯ ಅಂದರೆ ವ್ಯಯದ ತದ್ಭವ ಅಂದರೆ ಖರ್ಚು ವೆಚ್ಚ ಅಂತ ಕರಿತೀವಲ್ಲ. ಖರ್ಚು ವೆಚ್ಚ ದ್ವಿರುಕ್ತಿ. ಇರಲಿ, ಗಮನಿಸೋಣ. ಇಲ್ಲಿ ಸೊಗಸಾಗಿ ಎನ್ನುವುದು ಯಾವ ಅವ್ಯಯ ಆಗ್ತದೆ? ಅವ್ಯಯ ಅಂದ್ರೆ ಏನು ಅಂತ ಮೊದಲು ಹೇಳ್ಬಿಡ್ತೇನೆ. ಇಲ್ಲಿ ನೀವು ಸ್ಲೈಡಲ್ಲಿ ಕೂಡ ಹಾಕಿದ್ದೀನಿ, ನೀವು ಗಮನಿಸ್ಬೋದು. ಯಾವುದೇ ವಚನ, ಲಿಂಗ ಅಥವಾ ಪುರುಷ, ಕಾಲ ಅಲ್ಲೇ ಬಳಕೆ ಆಗಲಿ, ಅದು ಸ್ವಲ್ಪವೂ ಅದರ ರೂಪದಲ್ಲಿ ಬದಲಾವಣೆ ಆಗುವುದಿಲ್ಲ, ಹಾಗೆಯೇ ಇರ್ತದೆ. ಅಂಥದ್ದನ್ನು ಅವ್ಯಯ ಅಂತ ಕರೀತಾರೆ. ವ್ಯಯ ಅಂದರೆ ಖರ್ಚು ವೆಚ್ಚ. ಎಲ್ಲಿ ಬಳಕೆ ಆದರೂ ಕೂಡ ಅದರಲ್ಲಿ ಏನೂ ಖರ್ಚಾಗೋದಿಲ್ಲ. ಯಾವುದೇ ಈಗ ತಟ್ಟನೆ ಬಂದನು, ಅವರು ಮೆಲ್ಲನೆ ಬಂದರು ಅಂತೀನಿ. ಮೆಲ್ಲನೆ ಎನ್ನುವುದು ಒಂದು ಅವ್ಯಯ ಅಂತ ಇಟ್ಕೊಳ್ಳಿ. ಅದು ಎಲ್ಲಿ ಬೇಕಾದರೂ ಬಳಕೆ ಆಗುತ್ತೆ. ಮೆಲ್ಲನೆ, ಮೆಲ್ಲನೆ ಬರುತ್ತಿದ್ದಾನೆ ಅಥವಾ ಮೆಲ್ಲನೆ ಬರುತ್ತಿದ್ದಾಳೆ, ಅವರು ಮೆಲ್ಲನೆ ಬಂದರು, ಅವರು ಮೆಲ್ಲನೆ ಬರುವುದಿಲ್ಲ. ಈ ಪದಗಳನ್ನು ಗಮನಿಸಿ. ಅಲ್ಲಿ ಮೆಲ್ಲನೆ ಎನ್ನುವುದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ನೀವು ಏಕವಚನಕ್ಕಾದರೂ ಬಳಸಿ, ಬಹುವಚನಕ್ಕಾದರೂ ಬಳಸಿ, ದ್ವಿವಚನಕ್ಕಾದರೂ ಬಳಸಿ, ಅಥವಾ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಥವಾ ಬೇರೆ ಇನ್ಯಾವುದೇ ಲಿಂಗಗಳಿಗಾದರೂ ಬಳಸಿ, ಅಥವಾ ಯಾವುದೇ ಕಾಲ, ಯಾವುದೇ ಪುರುಷ ಎಲ್ಲಿ ಬೇಕಾದರೂ ಬಳಸಿ, ಆ ರೂಪ ಮಾತ್ರ ಹಾಗೇ ಇರ್ತದೆ, ವ್ಯಯ ಆಗೋದೇ ಇಲ್ಲ. ಅದಕ್ಕೆ ಅದನ್ನು ಅವ್ಯಯ ಅಂತ ಕರೀತಾರೆ. ನಾನಿಲ್ಲಿ ಬರೆದಿದ್ದೇನೆ, ಯಾವುದೇ ವಚನ, ಲಿಂಗ, ಪುರುಷ ಅಥವಾ ಕಾಲಗಳಲ್ಲಿ ಬಳಕೆಯಾಗುವಾಗ ತನ್ನ ರೂಪದಲ್ಲಿ ಯಾವುದೇ ಬದಲಾವಣೆ ಆಗದೇ ಇರುವ ರೂಪಗಳನ್ನೇ, ಶಬ್ದ ರೂಪಗಳನ್ನು ಅವ್ಯಯಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅದು ಯಾವುದೇ ವಚನ ನೋಡಿ, ಅಲ್ಲಿ ಬೇಗನೆ ಬಂದನು, ಇಲ್ಲಿ ಬೇಗನೆ ಎಂಬುದು ಅವ್ಯಯ.
ಅದೇ ಬಂದನು, ಬಂದಳು, ಬೇಗನೆ ಬಂದನು, ಬೇಗನೆ ಬಂದಳು, ಬೇಗನೆ ಬಂದಿತು, ನಪುಂಸಕಲಿಂಗ ಬಂತು. ಬೇಗನೆ ಬಂದವು, ಇದನ್ನು ಬಹುವಚನದಲ್ಲೂ ಹೋಯಿತು. ಅದೇ ಥರ ಪುರುಷಗಳಲ್ಲಿ ಏಕವಚನ ಬಹುವಚನ ಬೇರೆ ಬೇರೆ ಆಗ್ತದೆ. ನಾನು ಬೇಗನೆ ಬಂದೆನು, ನೀನು ಬೇಗನೆ ಬಂದೆ, ಅವನು ಬೇಗನೆ. ಇಲ್ಲಿ ಬೇಗನೆ ಎನ್ನುವುದರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇಲ್ಲ. ಅಂದರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಎಲ್ಲಿ ಬೇಕಾದರೂ ಬಳಕೆ ಆಗ್ಬೋದು. ಏಕವಚನದಲ್ಲೂ ಆಗ್ಬೋದು, ಬೇಗನೆ, ಇದೆಲ್ಲ ಬೇಗ ಅರ್ಥ ಆಗ್ತದೆ ನಿಮಗೆ. ಗಮನಿಸಿ ಸ್ನೇಹಿತರೆ, ಅವ್ಯಯಗಳಲ್ಲಿ 8 ವಿಧಗಳಿವೆ ಅಂತ ನಮ್ಮ ವೈಯಾಕರಣಗಳು ಸೂಚಿಸಿದ್ದಾರೆ. ಗಮನಿಸ್ಬೋದು. ಸಾಮಾನ್ಯ ಅವ್ಯಯ, ಮುಂದೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತೇನೆ ನಾನು. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯಗಳು, ಸಂಬಂಧಾರ್ಥಕ, ಕ್ರಿಯಾರ್ಥಕ, ಕೃದಂತ, ತದ್ದಿತಾಂತ, ಅವಧಾರಣಾರ್ಥಕ ಅವ್ಯಯ, ಇವೆಲ್ಲದ್ರ ಬಗ್ಗೆನೂ ತಿಳ್ಕೋಬೇಕಾಗುತ್ತೆ. ಸರಳವಾಗಿರ್ತವೆ. ಅವಧಾರಣೆ ಅಂದರೆ ನಿಶ್ಚಿತವಾಗಿರೋದು, ಇವನೇ ಅಲ್ಲಿ ಬರ್ತದೆ ಇಂಥದ್ದು ಹೇಳ್ತೀನಿ ಮುಂದೆ ನಾನು. ಅವ್ಯಯಗಳಲ್ಲಿ ಈಗ ನಿಮಗೆ ಬೇಕಾಗಿರೋದು ಯಾವುದು? ಸೊಗಸಾಗಿ ಎನ್ನುವುದು ಏನು ಅಂತ. ಎಲ್ಲೇ ಕೂಡ ಯಾವುದೇ ಒಂದು ಕ್ರಿಯೆ ಅಥವಾ ಯಾವುದೇ ಒಂದು ಕ್ರಿಯಾ ವಿಶೇಷಣ ಅಂತಲೂ ಕರೀತಾರೆ. ಈಗ ಅವರು ಚೆನ್ನಾಗಿ ಮಾತನಾಡುತ್ತಾರೆ, ಆ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಬರೆಯುತ್ತಾರೆ ಅಂದಾಗ ಚೆನ್ನಾಗಿ ಎಂಬುದು ಸಾಮಾನ್ಯ ಅವ್ಯಯ ಆಗ್ತದೆ. ಅಲ್ಲಿ ಭಾವಸೂಚಕ ಅಬ್ಬಾ, ಆಹಾ, ಓಹೋ, ಇವೆಲ್ಲ ಭಾವನೆಗಳನ್ನು ಸೂಚಿಸುವುದು. ಅವೆಲ್ಲ ಬೇಡ. ಈಗ ನಿಮಗೆ ಇಲ್ಲಿ ಸಾಮಾನ್ಯ ಅವ್ಯಯ ಇದು ಯಾವುದು? ಇದು ಸೊಗಸಾಗಿ ಎನ್ನುವುದು ಇದೆಯಲ್ಲ, ಇದು ಸಾಮಾನ್ಯ ಅರ್ಥವನ್ನು ಕೊಡ್ತಕ್ಕಂಥ ಸಾಮಾನ್ಯ ಅವ್ಯಯ. ಅದಕ್ಕೆ ಗಮನಿಸಿ, ಅಲ್ಲಿ ಅನುಕರಣ ಅವ್ಯಯ ಅಲ್ಲ. ನಮ್ಮ ಮುಂದಿನ ತರಗತಿಯಲ್ಲಿ ಇವೆಲ್ಲ ಹೇಳ್ತೀನಿ. ಅನುಕರಣ ಅವ್ಯಯ ಕೇಳ್ತಾರೆ ಪ್ರಶ್ನೆ, ಯಾವುದಾದ್ರೂ ಒಂದೆರಡು ಪ್ರಶ್ನೆಗಳು ಅವ್ಯಯಗಳ ಬಗ್ಗೆ ಇದ್ದೇ ಇರ್ತವೆ. ಹಾಗಾಗಿ ನಿಧಾನವಾಗಿ ಓದಿ ತಿಳ್ಕೋಬೇಕಾಗತ್ತೆ. ಅನುಕರಣ ಅವ್ಯಯ, ಕ್ರಿಯಾರ್ಥಕ ಅವ್ಯಯ ಯಾವುದು ಅಲ್ಲ. ಸೊಗಸಾಗಿ ಮಾತನಾಡ್ತಾನೆ, ಸೊಗಸಾಗಿ ಹಾಡುತ್ತಾರೆ, ಹೀಗೆಲ್ಲ ಮಾತಾಡ್ತೀವಲ್ವಾ. ಅಂದರೆ ಚೆನ್ನಾಗಿ ಅನ್ನೋ ಅರ್ಥದಲ್ಲಿ ಸೊಗಸಾಗಿ ಎಂಬುದು ಸಾಮಾನ್ಯ ಅವ್ಯಯ ಅನ್ನೋದು ನಮಗೆ ಗೊತ್ತಿರಬೇಕು. 29ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅವ್ಯಯ ಅನ್ನೋದು ನಮಗೆ ಗೊತ್ತಿರಬೇಕು. 30ನೆಯ ಪ್ರಶ್ನೆಗೆ ಹೋಗೋಣ. ಯಾವುದು? ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. 4 ಆಯ್ಕೆಗಳಿವೆ. ಸೀತೆ, ವಿಜ್ಞಾನಿ, ನದಿ, ಅವನು. ಈ 4 ಉತ್ತರಗಳಲ್ಲಿ ಆಯ್ಕೆ ಮಾಡಬೇಕಾಗತ್ತೆ ನಾವೀಗ. ಅನ್ವರ್ಥಕ ಅಂದ್ರೆ ಏನು? ಅದರ ಅರ್ಥ ಅದರಲ್ಲೇ ಹೇಳ್ತಾ ಇದೆ. ಅರ್ಥಕ್ಕೆ ಅನುಗುಣವಾಗಿ ಇರುವುದು ಅನ್ವರ್ಥಕ ಅಂತ ಕರಿತೀವಿ. ನಾವು ನಾಮಪದಗಳ ಬಗ್ಗೆ ಓದಿದ್ರೆ ನಿಮಗೆ ನೆನಪಾಗ್ತದೆ. ನಾಮಪದಗಳಲ್ಲಿ ಮೊದಲನೇ ಏನಂತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಆ ನಾಮ ಪ್ರಕೃತಿಗಳಲ್ಲಿ ಸಹಜ ನಾಮ ಪ್ರಕೃತಿಗಳು ಮತ್ತು ಸಾಧಿತ ನಾಮ ಪ್ರಕೃತಿಗಳು ಅಂತ 2 ವಿಧಗಳಿವೆ. ಆ ಸಹಜ ನಾಮ ಪ್ರಕೃತಿಗಳನ್ನು ಕುರಿತು ಮಾತನಾಡುವಾಗ, ಅಂದರೆ ನಾಮ ಪ್ರಕೃತಿ ಇದೆಯಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಇನ್ನೂ ವಿಭಕ್ತಿ ಪ್ರತ್ಯಯ ಅದಕ್ಕೆ ಸೇರಿರುವುದಿಲ್ಲ. ಅಂದರೆ ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ 2 ಸೇರಿಕೊಂಡ ನಂತರವೇ ಅದು ನಾಮಪದ ಆಗುವುದು. ಇನ್ನು ವಿಭಕ್ತಿ ಪ್ರತ್ಯಯ ಸೇರದೇ ಇರತಕ್ಕಂತಹ, ಅದನ್ನು ಕೇಶರಾಜ ಬೇರೆ ಥರದಲ್ಲ ಹೇಳ್ತೀನಿ ನಾನು ವ್ಯಾಕರಣ ತರಗತಿಯಲ್ಲಿ. ಕ್ರಿಯೆಯಂ ನುಡಿಯದ, ಅರ್ಥಂ ಉಳ್ಳ, ವಿಭಕ್ತಿ ಪ್ರತ್ಯಯ ಇಲ್ಲದೆ ಇರತಕ್ಕಂಥದ್ದೆಲ್ಲ ಅದನ್ನು ನಾವು ನಾಮ ಪ್ರಕೃತಿ ಅಂತ ಕರೀಬೇಕು ಅಂತ ಹೇಳಿ ನಾಮಲಿಂಗ, ಪ್ರಾತಿಪದಿಕ, ಈ ಬೇರೆ ಬೇರೆ ಪರ್ಯಾಯ ಪದಗಳನ್ನು ಬಳಸಿ ನಾಮ ಪ್ರಕೃತಿ ಬಗ್ಗೆ ಕೇಶರಾಜ ವಿವರಣೆ ಕೊಡ್ತಾನೆ. ಆ ನಾಮ ಪ್ರಕೃತಿಯಲ್ಲಿ ಸಹಜ ನಾಮ ಪ್ರಕೃತಿ ಮತ್ತು ಸಾಧಿತ ನಾಮ ಪ್ರಕೃತಿಗಳು ಅಂತ 2 ವಿಧಗಳಿವೆ. ಸ್ನೇಹಿತರೆ, ಇಲ್ಲಿ ನಮಗೆ ಬೇಕಾಗಿರುವುದು ಅನ್ವರ್ಥಕ ಅಂದ್ರೇನು ಅಂತ ಹೇಳಬೇಕಾದ್ರೆ, ಈ ಸಹಜ ನಾಮ ಪ್ರಕೃತಿಗಳಲ್ಲಿ ಕೆಲವು ಬಗೆಗಳಿವೆ. ಅದನ್ನು ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಇಲ್ಲಿ ಸಹಜ ನಾಮ ಪ್ರಕೃತಿಗಳಲ್ಲಿ ಮೊದಲು ಬರ್ತಕ್ಕಂಥದ್ದು ವಸ್ತುವಾಚಕ. ನೀವು ಕೇಳಿರಬೇಕು, ವಸ್ತುವಾಚಕ ಸುಮಾರು 8 ಬಗೆಗಳನ್ನು ಗುರುತಿಸ್ತಾರೆ. ಸಂಖ್ಯಾವಾಚಕ, ದಿಗ್ವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ಇವೆಲ್ಲ ಮುಂದೆ ನಮ್ಮ ವ್ಯಾಕರಣದ ತರಗತಿಯಲ್ಲಿ ಬರ್ತವೆ. ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಮೊದಲನೆಯದಾದ ವಸ್ತುವಾಚಕಗಳ ಬಗ್ಗೆ ತಿಳ್ಕೋಬೇಕಾಗ್ತದೆ. ಏನು ವಸ್ತುವಾಚಕಗಳಲ್ಲಿ ಎಷ್ಟು ಬಗೆ ಇದೆ? ನಮ್ಮ ಮುಂದಿನ ಸ್ಲೈಡಲ್ಲಿ ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ, ಗಮನಿಸಿ ನೀವು ಕೂಡ. ಏನದು? ರೂಢನಾಮಗಳು, ಅಂಕಿತ ನಾಮಗಳು ಮತ್ತು ಅನ್ವರ್ಥ ನಾಮಗಳು. ಕೆಲವು ಕಡೆ ಅನ್ವರ್ಥಕ ನಾಮಗಳು ಅಂತಲೂ ಕೊಟ್ಟಿರ್ತಾರೆ. ಏನು ರೂಢನಾಮಗಳು ಅಂದರೆ ಅದರ ಪದದ ಅರ್ಥವೇ ಹೇಳ್ತಾ ಇದೆ. ರೂಢಿಯಲ್ಲಿ ನಾವು ಬಳಸುತ್ತಿರುವಂತಹ ನಾಮವಾಚಕಗಳನ್ನು ರೂಢನಾಮಗಳು ಎಂದು ಕರೆಯುತ್ತೇವೆ. ಇವತ್ತು ರೂಢಿಯಲ್ಲಿರ್ತಕ್ಕಂಥದ್ದು ಮರ ಅಂತೀವಿ, ಕಲ್ಲು ಅಂತೀವಿ, ನದಿ ಅಂತೀನಿ, ಬೆಟ್ಟ ಅಂತೀನಿ, ಪರ್ವತ, ಮನುಷ್ಯ. ಇವಕ್ಕೆ ನಿರ್ದಿಷ್ಟವಾಗಿ ಇಂಥದ್ದೇ ಅಂತ ಇರೋದಿಲ್ಲ. ನದಿ ಅಂತೀನಿ, ಸಿಟ್ಟು, ಕೋಪ ಅಂತ ಹೇಳ್ತೀನಿ. ಇವೆಲ್ಲವೂ ಕೂಡ ರೂಢಿಯಲ್ಲಿರ್ತಕ್ಕಂತಹ ಕೆಲವು ಪದಗಳಾಗಿರ್ತವೆ. ಇವುಗಳನ್ನು ರೂಢನಾಮಗಳು ಎಂದು ಕರೆಯುತ್ತೇವೆ. ವಿವರವಾಗಿ ತಿಳ್ಕೊಂಡು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು ಇವೆಲ್ಲ. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, ಪ್ರೌಢಶಾಲೆಯ ಕನ್ನಡ
ಪಠ್ಯಪುಸ್ತಕ ಇದಾವಲ್ಲ ಅವುಗಳನ್ನು ತೆಗೆದುಕೊಂಡ್ಬಿಟ್ರೂ ಕೂಡ ನಿಮಗೆ ಸರಳವಾಗಿ ಇವೆಲ್ಲ ಗ್ರಾಹ್ಯವಾಗ್ತವೆ, ಸುಲಭವಾಗಿ ಅರ್ಥ ಆಗ್ತವೆ. ಇರಲಿ, ಇಲ್ಲಿ ಗಮನಿಸಿ, ಅಂಕಿತ ನಾಮ ಅದರ ಹೆಸರೇ ಹೇಳ್ತಾ ಇದೆ. ಅಂಕಿತ ಅಂದರೆ ಅರ್ಥ ಹೆಸರು ಅಂತ. ಅಂಕಿತ ನಾಮಗಳು ಅಂತ ಇಲ್ಲಿ ಪದ ಬರ್ತಾ ಇದೆ. ಏನದು ಅಂದರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾನು ಯಾರೋ ಒಬ್ಬರನ್ನ ನಿರ್ದಿಷ್ಟವಾಗಿ ಕರೀಬೇಕು. ರಮೇಶ್ ಅಂತ ಕರೀಬೇಕು, ಹರೀಶ್ ಅಂತ ಕರೀಬೇಕು, ಅಥವಾ ಯಾರೋ ಸೀತಾ ಅಂತ ಕರೀಬೇಕು. ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿ ನಾವು ಹೆಸರಿಟ್ಟು ಹೇಳ್ತೀವಲ್ಲ, ಇವು ಅಂಕಿತ ನಾಮಗಳು. ಅಂದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯನ್ನು, ಒಂದು ವಸ್ತುವನ್ನು ಗುರುತಿಸಲಿಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬಳಸ್ತಕ್ಕಂಥ ಹೆಸರುಗಳು. ಆ ಹೆಸರುಗಳನ್ನೇ ನಾವು ಅಂಕಿತ ನಾಮಗಳು ಎಂದು ಕರೆಯುತ್ತೇವೆ. ಈ ಉದಾಹರಣೆಗೆ ಜಗದೀಶ ಅಂದರೆ, ಅಥವಾ ಯಾರೋ ಭಾರತಿ, ಚೇತನ, ಯೂಸುಫ್ ಅಂತ ಕರೆದಾಗ, ಅಥವಾ ಕಲಾವತಿ ಅಂತ ಅಂದಾಗ ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ತದೆ. ರನ್ನ ಅಂತ ನಾನು ಕರಿಬೋದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬಳಸ್ತಕ್ಕಂಥ ಹೆಸರಿಟ್ಟು ಬಳಸ್ತೀವಲ್ಲ, ಆ ಹೆಸರುಗಳನ್ನೇ ನಾವು ಅಂಕಿತ ನಾಮಗಳು ಎಂದು ಕರೆಯುತ್ತೇವೆ. ಇಲ್ಲಿ ಇನ್ನೊಂದು ಅನ್ವರ್ಥ ನಾಮಗಳು. ಅದರ ಹೆಸರೇ ಹೇಳ್ತದೆ ಅನ್ವರ್ಥ, ಅರ್ಥಕ್ಕನುಗುಣವಾಗಿರ್ತದೆ, ಅರ್ಥಕ್ಕೆ ಅನುಸಾರವಾಗಿರ್ತದೆ. ಅಂಥವುಗಳನ್ನು ನಾವು ಇವತ್ತು ಬಳಸ್ತೀವಿ. ನಾವು ಅಯ್ಯೋ ಅವನಿದ್ದಾನಲ್ಲ, ಅವನೊಬ್ಬ ಮಹಾತ್ಯಾಗಿ, ಅವನೊಬ್ಬ ಜಿಪುಣ, ಅವನು ಕುಂಟ, ಅವನ ಸ್ವಭಾವ, ಅವನ ಗುಣವನ್ನು ಅಲ್ಲಿ ಹೇಳ್ತಾ ಇದೆ. ಆ ಗುಣಕ್ಕೆ ತಕ್ಕಂತೆ ಇರ್ತಾರಲ್ಲ, ಅಂಥವರನ್ನ ಅರ್ಥಕ್ಕನುಗುಣವಾಗಿ ಹೆಸರಿಟ್ಟು ಹೇಳುವಂತಹ ಅಥವಾ ಬಳಸುವಂತಹ ಹೆಸರುಗಳನ್ನು ಅನ್ವರ್ಥ ನಾಮಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಅವನು ವಿದ್ವಾಂಸ, ತ್ಯಾಗಿ, ಕಿವುಡ, ಕೆಪ್ಪ, ವಿಜ್ಞಾನಿ, ಕರಿಯ ಅಂದರೆ ಕಪ್ಪಗಿರೋನು ಅಂತ, ಕುಳ್ಳ ಇತ್ಯಾದಿ. ಅಂದರೆ ಆ ಅರ್ಥಕ್ಕೆ ತಕ್ಕಂತೆ, ಅದಕ್ಕೆ ತಕ್ಕಂತೆ ಅವರಿದ್ದಾರೆ ಅಂತ ಅವರ ಗುಣ, ಅವರ ಸ್ವಭಾವ ಅಥವಾ ಅವರ ರೂಪಕ್ಕೆ ತಕ್ಕಂತೆ ಹೆಸರಿಟ್ಟು ಬಳಸ್ತೀವಲ್ಲ, ಇಂಥವುಗಳನ್ನು ಅನ್ವರ್ಥ ನಾಮಗಳು ಎಂದು ಕರೆಯುತ್ತೇವೆ. ಇಲ್ಲಿ ನಮಗೆ ಬೇಕಾಗಿರೋದು ವಿಜ್ಞಾನಿ ಎಂಬುದು ಏನು? ಹಾಗಾದರೆ ಅದು ಅಂಕಿತ ನಾಮ ಅಲ್ಲ, ರೂಢನಾಮ ಅಲ್ಲ. ಹಾಗಾದರೆ ಇಲ್ಲಿ ಸರಿ ಉತ್ತರ 2. ವಿಜ್ಞಾನಿ ಎಂಬುದು ಅನ್ವರ್ಥನಾಮ ಆಗಿದೆ. ನಾವು ಪ್ರಶ್ನೆಯನ್ನು ಗಮನಿಸ್ಬೋದು, ಅನ್ವರ್ಥಕ ನಾಮ ಅಂತಲೇ ಕೊಟ್ಟಿದೆ ಇವರು ಕೂಡ. ಹೌದು, ಇಲ್ಲಿ ವಿಜ್ಞಾನಿ ಎಂಬುದು ಅನ್ವರ್ಥನಾಮ ಆಗಿದೆ. ಸ್ನೇಹಿತರೆ, 10 ಪ್ರಶ್ನೆಗಳಾಗಿದೆ. ಇರಲಿ, ಮುಂದೆ ಮುಂದುವರಿಸೋಣ. ನಾನು ಇವತ್ತಿಗೆ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಗಳಿಗೆ ವಿವರಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.